ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಏನಪ್ಪ ಅಂದರೆ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರಿಸ್ತಲ್ಲ ಆಧಾರದ ವಿಷಯ. ಈ ನೀತಿ ಕ್ರಿಯಾಚರ್ಯಸ್ಥಲ ಅಂದ್ರೆ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯಸ್ಥಲ. ಈ ನೀತಿ ಕ್ರಿಯಾಚರ್ಯಸ್ಥಲದೊಳಗೆ ಇಪ್ಪತ್ತನೆಯ ಪದ, ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯಸ್ಥಲದ 20ನೆಯ ಪದ ಭಾಳಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಇಂದಿನ ವಿಚಾರದಲ್ಲಿ ಸದ್ಗುಣಗಳನ್ನು ನನಗೆ ಕೊಡಪ್ಪ ಅಂತ, ಸದ್ಗುಣಗಳನ್ನು ನನಗೆ ದಯ ಪಾಲಿಸುವಂಥ ಭಕ್ತನಾದಂಥ ಪರಮಾತ್ಮಗೆ ಕೇಳಿಕೊಂಡಾಗ ಅಲ್ಲಿ ಕೂಡ ಹೇಳಿದರು, ನಿನ್ನ ಸದ್ಗುಣಗಳು ಪ್ರಾಪ್ತ ಆಗಬೇಕಾಗಿತ್ತು ಅಂತಂದ್ರೆ ನಿನಗೆ ಆ ಪುಣ್ಯದ ಹಿಂದಿನ ಜನ್ಮದ ಒಂದು ಪುಣ್ಯದ ಬಲ ಇರಬೇಕು ಅಂತ ಹೇಳಿದರು. ಅದಕ್ಕೆ ಆ ಪುಣ್ಯ ನನಗೆ ಶರೀರದಿಂದ ಮತ್ತು ಕರ್ಣ ಅಂತಂದಾಗ ಇಲ್ಲಿ ಕರ್ಣಗಳು ಅಂತಂದಾಗ ಈ ಶರೀರ ವಾಣಿ ಮನಸ್ಸು ಅಂತ ತಗೊಳ್ಬೇಕಾಗ್ತದೆ. ಇದರಲ್ಲಿ ಮಾಡಿದಂಥ ಹಿಂದಿನ ಒಂದು ಪುಣ್ಯಗಳು ಏನು ಇರ್ತದೆ ಅದು ನನ್ನನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥ ವಿಚಾರವನ್ನು ಅವರು ಕೇಳಿಕೊಳ್ತಾ ಇದ್ದಾರೆ. ಭಕ್ತನಾದಂಥ ಈ ಒಂದು ಶರೀರದಿಂದ ಮಾಡಿದಂಥ ಪುಣ್ಯ ಆಗಿರ್ಬೋದು, ವಾಣಿಯಿಂದ ಮಾಡಿದಂಥ ಪುಣ್ಯ ಆಗಿರ್ಬೋದು, ಮನಸ್ಸಿನಿಂದ ಮಾಡಿದಂಥ ಪುಣ್ಯ ಆಗಿರ್ಬೋದು, ಅದು ನನ್ನನ್ನು ಬಿಟ್ಟು ಅಗಲದೇ ಇರುವಂಗೆ ಮಾಡಪ್ಪ ಅಂತ 20ನೆಯ ಪದದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಏನು ಕೇಳ್ಕೊಳ್ತಾ ಇದ್ದಾರೆ? ಕರುಣಿಸು ನೀನೆನ್ನ ಕರಣ ನಿಕರದೊಳು ವರ ಪುಣ್ಯ ಅಗಲದಂತೆಲೆ ದೇವ ಶರಣ ಸಹಜ ಭಾವ ಗಿರಿಜೆಯ ಸುಖ ಜೀವ ಬೇಗ ಕರುಣಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿನ್ನೆ ಸ್ವಲ್ಪ ಈ ವಿಷಯ ಬಂದಿದೆ ಒಂದು ಸ್ವಲ್ಪ, ಅದಕ್ಕೆ ಇಲ್ಲಿ ಕೂಡ ಈ ಒಂದು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನನಗೆ ಬೇಗ ಕರುಣಿಸು ನಿನ್ನ, ಯಾಕಂದ್ರೆ ಅಂಥ ಶರೀರ ಭಾವಕ್ಕೆ ನೀ ಬೇಗ ಗೋಚರ ಆಗ್ತಿದೆ. ಆದ್ರೆ ನಿನ್ನ ಅಂತಃಕರಣ ಮಲಿನತ್ವದಿಂದ ಕೂಡ್ಯದ ನನಗೆ ಆ ಥರ ಗೋಚರ ಆಗೋಕ್ಕಾಗಲ್ಲ ಅಂತ ನೀನು ಹಂಗೆ ಅನ್ಬೇಡ. ನಾನು ನಿನಗೆ ಶರಣು ಬಂದಿದ್ದೀನಿ, ನನ್ನ ಮೇಲೆ ಕೃಪೆ ಮಾಡು, ಬೇಗ ಕೃಪೆ ಮಾಡು. ನೀ ಆವಾಗ ಒಂದು ತಾಸು ತಡಿ, ಒಂದು ನಿಮಿಷ ತಡಿ. ನಿಮಿಷ ಅಂದ್ರೆ ನಿನ್ನ ಲೆಕ್ಕದಾಗ ಭಾಳ ದೊಡ್ಡ ನಿಮಿಷಗಳು ಆಗ್ತಾವೆ. ನನ್ನ ಜನ್ಮಾಂತರ ಎಷ್ಟು ಕಷ್ಟವನ್ನು ಎಷ್ಟು ಶರೀರಗಳನ್ನು ತೊಟ್ಕೊಂಡು ಬರಬೇಕಾಗ್ತದೇನ, ಅದಕ್ಕೆ ಒಂದು ನಿಮಿಷ ಅಂತೂ ಕೂಡ ಅನ್ಬೇಡಪ್ಪ, ನನ್ನ ಮೇಲೆ ತೀವ್ರವಾಗಿ ಕೃಪೆ ಮಾಡು ಅನ್ನುವಂಥ ವಿಚಾರವನ್ನು ನಿನ್ನೆ ಕೇಳಿಕೊಂಡಂಥ ವಿಚಾರ 1ನೆಯ ನುಡಿ ಕೂಡ ಆಗ್ಯದ. ಈಗ 2ನೇ ನುಡಿಯಲ್ಲಿ ಏನು ಕೇಳ್ತಾ ಇದ್ದಾರೆ? 2ನೇ ನುಡಿಯಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ 2ನೇದಾಗಿದೆ, 3ನೇ ನುಡಿಯಿಂದ ನೋಡೋಣ ನಾವು ಯಾವ ರೀತಿ ಹೇಳ್ತಾ ಇದ್ದಾರೆ 3ನೇ ನುಡಿಯಲ್ಲಿ ಅಂತಂದ್ರೆ, ಮನಸ್ಸಿನ ಪುಣ್ಯ, ವಾಣಿಯ ಒಂದು ಪುಣ್ಯ ಕೂಡ ನನ್ನನ್ನು ಅಗಲದೆ ಇರುವಂಗೆ ಒಂದು ಸ್ತುತಿ ಹೇಳುವಂಥದ್ದು, ಭಗವಂತನ ಸ್ಮರಣೆ ಮಾಡುವಂಥದ್ದು, ಆ ಒಂದು ಶ್ಲೋಕ ಹೇಳುವಂಥದ್ದು, ಒಂದು ಭಜನೆ ಮಾಡುವಂಥದ್ದು, ನಿನ್ನನ್ನು ನಾನು ಏನಂತಂದ್ರೆ ಕೀರ್ತನೆ, ನಿನ್ನ ನಾಮವನ್ನು ಕೀರ್ತನೆ ಮಾಡುವಂಥದ್ದು, ಇಂಥವೆಲ್ಲ ನನಗೆ ಕೊಡಪ್ಪ. ನನ್ನ ವಾಣಿಯಿಂದ ಬಿಟ್ಟು ಹೋಗದೇ ಇರುವಂಗೆ ನನಗೆ ಯಾವತ್ತೂ ಇದೇ ಭಾವವನ್ನು ಕೊಡು ಅಂತ ಕೇಳ್ಕೊಂಡ್ರು ನಿನ್ನೆ ವಿಷಯದಲ್ಲಿ. ಇವತ್ತು ಮನಸ್ಸಿನಲ್ಲಿರುವಂಥ ಪುಣ್ಯವನ್ನು ಅದು ಬಿಟ್ಟು ಹೋಗದೇ ಇರುವಂಗೆ ನನಗೆ ದಯ ಪಾಲಿಸು ಅಂತ ಹೇಳುವಂಥದ್ದು ಈ 3ನೇ ನುಡಿಯಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಸಲೆ ಸಮರತಿಯೋಳು ಒಲಿಸಿ ಮೆಚ್ಚಿಸಿದ ನೊಮ್ಮೆ ತೊಲಗಿದ ಇನಿಯಳು ಧ್ಯಾನಿಸುವಂತೆ ನೆಲೆಸಿ ತತ್ವಾನುಭಾವವನ್ನೇ ಎನ್ನ ಮನದೊಳು
ಚಲಿಸಲ್ ಇರಿಸು ಭಾವಜ ಭಂಗ ವಿಲಸಿತ ವಿಮಲಾಂಗ ಸುಲಭನೆ ಶಂಭುಲಿಂಗ ಬೇಗ ಕರುಣಿಸು. ಚಲಿಸದ ಓಲ್ ಏನು ಹೇಳ್ತಾರೆ, ಸೆಲೆ ಸಮರತಿಯೋಳು ಒಲಿಸಿ ಮೆಚ್ಚಿಸಿದ ನೊಮ್ಮೆ ತೊಲಗಿದ ಇನ್ನಿಯಳು ಧ್ಯಾನಿಸುವಂತೆ ನೆಲೆಸಿದ ತತ್ವಾನುಭವವನ್ನೇ ಎನ್ನ ಮನದೋಳು. ಇಲ್ಲಿ ಹೇಳ್ತಾರೆ ಚಲಿಸದ ಓಲು ಇರಿಸು ಭಾವಜ ಭಂಗ ವಿಲಸಿತ ವಿಮಲಾಂಗ ಸುಲಭನೆ ಶಂಭುಲಿಂಗ ಬೇಗ ಕರುಣಿಸುವಂಥ ಮೂರನೆಯ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ, ಒಂದು ದೃಷ್ಟಾಂತಗಳನ್ನು ಕೆಲವು ವಿಷಯಗಳನ್ನು ಅವರು ಹೇಳ್ತಾರೆ. ಏನಂದರೆ ಸೆಲೆ ಸಮರತಿಯೋಳು ಒಲಿಸಿ ಚೆನ್ನಾಗಿ ಈ ಗಂಡ ಹೆಂಡತಿ ಇರ್ತಾರೆ, ಭಾಳ ಮೆಚ್ಚಿನ ರೀತಿಯಲ್ಲಿ ಇರ್ತಾರೆ ಇಬ್ಬರು. ಹೆಂಗಿರ್ತಾರೆ ಅಂತಂದ್ರೆ ಬಹಳ ಆತ್ಮೀಯರಾಗಿರ್ತಾರೆ, ಬಹಳ ಪ್ರೀತಿಯಿಂದ ಇರ್ತಾರೆ, ಅನನ್ಯವಾಗಿರ್ತಾರೆ. ಯಾಕಂದ್ರೆ ಆ ಸ್ತ್ರೀ ಮೆಚ್ಚುವಂಗ ಗಂಡ ಕೂಡ ನಡ್ಕೊಂಡಿರ್ತಾನೆ ಒಂದು ಸಮಯದಲ್ಲಿ. ಯಾಕಂದರೆ ಒಬ್ರಿಗೊಬ್ಬ ಬಿಟ್ಟಿರ್ಲಾರ್ದಂಗೆ ಆ ಒಂದು ಪ್ರೀತಿಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಒಂದು ಸಮಯದಲ್ಲಿ ಹೆಂಡತಿಯನ್ನು ಬಿಟ್ಟು ಎಲ್ಲಿಗಾದರೂ ಹೋದರೆ, ಆ ವ್ಯಕ್ತಿ ಹೆಂಡತಿಯನ್ನು ಬಿಟ್ಟು ಹೋದ್ರೆ, ಆ ಪತಿಯನ್ನು ಅಗಲಿದಂಥ ಸ್ತ್ರೀ ಯಾವ ರೀತಿಯಿಂದ ಪತಿಯನ್ನೇ ಕುರಿತು ಚಿಂತೆ ಮಾಡ್ತಾಳೋ, ಚಿಂತಿಸ್ತಾಳೋ, ಹಾಗೆ ಅದನ್ನು ಹೇಳ್ತಾರೆ ಅವರು. ಕೆಲವು ವಿಚಾರಗಳನ್ನು ಹೇಳ್ತಾರೆ. ಆಕೆ ತನ್ನ ಗಂಡನನ್ನು ಯಾವ ರೀತಿ ಅದೇ ಒಂದು ಚಿಂತೆಯನ್ನು ಮಾಡ್ತಾ ಇರ್ತಾಳೋ, ಗಂಡನ ಚಿಂತೆಯನ್ನು ಮಾಡ್ತಿರ್ತಾಳೋ, ಅದೇ ರೀತಿ ಪರಬ್ರಹ್ಮದ ಭಾವನೆಯೂ ಕೂಡ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಪುನಃ ಚಲನತ್ವದಿಂದ ಕೂಡದೇ ಇರುವಂಗೆ, ಅಂದರೆ ಚಂಚಲವಾಗದಂತೆ ನನ್ನ ಮನಸ್ಸು ಚಂಚಲ ಆಗಬಾರ್ದು. ಯಾವತ್ತು ಪರಬ್ರಹ್ಮನ ಒಂದು ಸ್ಮರಣೆಯನ್ನೇ ಮಾಡುವಂಥದ್ದು ಆಗ್ಬೇಕು ನನಗೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಕೇಳಿಕೊಳ್ತಾ ಇದ್ದಾರೆ ಅವರು. ಪರಬ್ರಹ್ಮದ ಭಾವನೆಯು ನನ್ನ ಮನಸ್ಸಿನಲ್ಲೇ ಸ್ಥಿರವಾಗಿ ಪುನಃ ಚಂಚಲವಾಗದಂತೆ ಇರಿಸುವಂಥವನಾಗಪ್ಪ ನನಗೆ. ಬೇರೆ ಯಾವ ವಿಷಯಗಳು ನನ್ನ ತಲೆಗೆ ಹಾಕಬೇಡ. ನೋಡ್ರಿ ಆ ಕೆಲಸ ನಿನಗೆ ಅದು ನೋಡು, ಸ್ವಲ್ಪ ಮನಸ್ಸು ಮಾಡಿಬಿಡಪ್ಪ ನನಗೆ. ಅದನ್ನು ನನ್ನ ಮನಸ್ಸನ್ನೇ ನಾನು ಗಟ್ಟಿಯಾಗಿ ಹಿಡ್ಕೋತೀನಿ. ಇಲ್ಲ ಅಂತ ಇಲ್ಲ, ಸ್ಮರಣೆ ಮಾಡಬೇಕು, ನಿನ್ನ ಒಂದು ಇದರಲ್ಲೇ ಇರಬೇಕು ಅಂತ ನನಗೆ ಐತೆ. ಆದರೂ ಕೂಡ ಅಷ್ಟು ಶಕ್ತಿ ನನಗೆ ಆಗ್ತಾಯಿಲ್ಲ. ಅದಕ್ಕೆ ಈಗ ನೀನು ಒಂದು ಸ್ವಲ್ಪ ಕೃಪೆ ಮಾಡು, ಮನಸ್ಸು ನನ್ನ ಮನಸ್ಸು ಚಂಚಲ ಆಗದೇ ಇರುವಂಗೆ ನನಗೆ ದೃಢವಾಗಿ ನಿಲ್ಲಿಸು. ಅದು ಪರಬ್ರಹ್ಮ ಒಂದು ಚಿಂತನೆಯಲ್ಲಿ ಈ ರೀತಿಯಾಗಿ. ಯಾಕಂದ್ರೆ ನನ್ನ ಮನಸ್ಸು ಹೆಂಗೈತಪ್ಪ ಅಂದ್ರೆ ಕಾಮ ವಿಕಾರದಿಂದ ಕೂಡ್ಯದ. ಆ ಕಾಮ ವಿಕಾರದಿಂದ ಕೂಡಿ ಅನಂತ ರೀತಿಯಿಂದ ಅಲ್ಲೆಲ್ಲೆಲ್ಲೆಲ್ಲೇ ಹರಿದಾಡ್ತದೆ, ಒಂದು ಕಡೆ ನಿಲ್ಲುತ್ತದನ್ನು. ಒಂದು ಬೇಕನ್ನೋದ್ರಾಗ ಇನ್ನೊಂದು ಕಡೆ ಹರಿತದ, ಇನ್ನೊಂದು ಬೇಕನ್ನೋದ್ರಾಗ ಇನ್ನೊಂದು ಕಡೆ ಹರಿತದ. ಆ ಮನಸ್ಸನ್ನೇ ಹಿಡ್ಕೊಳಕ್ಕೆ ನನಗೆ ಆಗವಲ್ದು. ಯಾಕಂದರೆ ಆ ರೀತಿ ನನ್ನ ಮನಸ್ಸು ಐತೆ. ನಿನ್ನ ಮನಸ್ಸಿನಲ್ಲಿ ನೀನು ಹೆಂಗಿದೆ, ಮನಸ್ಸಿನಲ್ಲಿ ಏನು ಉತ್ಪತ್ತಿ ಆಗ್ತಾ ಇರುವಂಥ ಈ ಕಾಮನನ್ನು ಸುಟ್ಟಂತ ಇರ್ತೀನಿ ನೀನು. ಕಾಮನಿಗೆ ವೈರಿಯಾಗಿರುವಂಥವು ನೀನಿದೆ. ಮತ್ತು ನೀನು ಹೆಂಗಿದೆ, ಭಾಳಷ್ಟು ಪರಿಶುದ್ಧವಾಗಿದೆ, ಪ್ರಕಾಶಮಾನವಾಗಿದೆ, ನಿರ್ಮಲವಾಗಿರುವಂಥ ಶರೀರವುಳ್ಳಂಥವು ನೀನಿದೆ. ಮತ್ತು ನಾನು ಹೆಂಗದೀನಿ, ಮಲಿನತ್ವ ಅಂತಃಕರಣ ಉಳ್ಳಂಥವು ನಾನದೀನಿ. ಅಂದ್ರೆ ನಾನು ಮಲಿನವಾಗಿದ್ದಂಥ ಶರೀರವುಳ್ಳಂಥವು ನಾನಾಗಿದ್ದೀನಿ. ಅದಕ್ಕೆ ಮತ್ತು ನೀನು ಹೆಂಗಿದೆ, ಪ್ರತಿಯೊಬ್ಬರ ಅಂತಃಕರಣದಲ್ಲಿ ನೋಡ್ರಿ, ಪ್ರತಿಯೊಬ್ಬರ ಹೃದಯದಲ್ಲಿ ವೃತ್ತಿಗೆ ಅಧಿಷ್ಠಾನ ರೂಪವಾಗಿರುವಂಥವು ನೀನಿದೆ. ಎಷ್ಟು ಅದ್ಭುತ ನೋಡ್ರಿ ಪರಮಾತ್ಮನ ಅದಕ್ಕೆ ನಾವು ಕ್ರಮಶಾಸ್ತ್ರ ಕೇಳ್ಬೇಕನ್ನೋದು. ಪರಮಾತ್ಮ ಭಾಳ ದೂರ ಅದನ ಅಂತ ನಾವು ತಿಳ್ಕೊಂಡಿದ್ದೀವಿ. ದೂರ ಅದನಂತ ಎಲ್ಲೆಲ್ಲ ಹುಡ್ಕಕ್ಕೆ ಹೋಗ್ತೀವಿ. ಯಾಕಂದ್ರೆ ಆತನ ಬೆಳಕಿನಲ್ಲೇ ನಾವು ವ್ಯವಹಾರ ಮಾಡಕತ್ತೀವಿ. ಆತನ ಒಂದು ಶಕ್ತಿಯಿಂದನೇ ನಾವೆಲ್ಲ ವ್ಯವಹಾರ ಮಾಡಕತ್ತೀವಿ ನೋಡ್ರಿ. ಆದ್ರೆ ಪರಮಾತ್ಮ ನಾವು ಹೊರಗೆ ನೋಡಕತ್ತೀವಿ ಅಂದಾಗ ಎಂಥ ಅಜ್ಞಾನ ರೀ ಅದು. ಅದಕ್ಕೆ ನೀನು ಪ್ರತಿಯೊಬ್ಬರ ಹೃದಯದಲ್ಲಿ ವೃತ್ತಿಗೆ ಅಧಿಷ್ಠಾನ ರೂಪವಾಗಿರುವಂಥವನು. ಆ ವೃತ್ತಿಯನ್ನು ಕೂಡ ನೀನೇ ಬೆಳಗಕತ್ತಿದೆ. ಎಲ್ಲಕ್ಕೂ ಶಕ್ತಿ ನೀನೇ ಆಗಿದೆಯಪ್ಪ. ನಿನ್ನಿಂದನೇ ಇಷ್ಟೆಲ್ಲ ವ್ಯವಹಾರ ನಡೆದದು. ಅದಕ್ಕೆ ನೀ ಭಾಳ ಸಮೀಪ ಇದು, ದೂರ ಇಲ್ಲ, ಭಾಳ ನೋಡಿರಿ ಭಾಳ ಸಮೀಪದ ಪರಮಾತ್ಮಗೆ. ನಮಗೆ ಏಟದಂದ್ರೆ ಒಂದೇ ಸ್ವಲ್ಪ ಅದು ಅಜ್ಞಾನ ಅನ್ನೋ ಒಂದು ಸ್ವಲ್ಪ ಪರದದ ಅಷ್ಟೇ.
ಅದಕ್ಕೆ ಬಹಳ ಹತ್ರ ಇದ್ದೀನಿ ನೀನು ಈ ಕಾರಣದಿಂದ. ಹೇ ಪರಮಾತ್ಮನೇ, ಪರಮಾತ್ಮನೇ, ಮನಸ್ಸಿನಲ್ಲಿ ಶ್ರೇಷ್ಠವಾದಂಥ ಪುಣ್ಯವು ನನ್ನನ್ನು ಬಿಟ್ಟು ಹೋಗದಂತೆ ಬೇಗ ಕೃಪೆ ಮಾಡು, ಬೇಗ ಕೃಪೆ ಮಾಡು. ಯಾವಾಗಲೂ ಇದೇ ಇರ್ಬೇಕು ನನಗೆ. ನೋಡ್ರಿ ಎಂಥ ಒಂದು ಅದ್ಭುತ ಮಹಾತ್ಮರು ಕೇಳ್ಕೊಳ್ಳುವಂಥದಕ್ಕೆ ನಮಗೆ ಎಷ್ಟು ವ್ಯತ್ಯಾಸಗಳದಾವ. ಈ ರೀತಿಯಾಗಿ ಭಾಳಷ್ಟು ಅನನ್ಯವಾಗಿ ಭಕ್ತ ಆದಂಥ ಪರಮಾತ್ಮಗೆ ಕೇಳ್ಕೊಳ್ತಾನೆ. ಮತ್ತು ನೀ ಪುಣ್ಯ ಬೇಕು, ಇಂಥ ಸದ್ಗುಣಗಳು ಪಡಿಬೇಕಾದ್ರೆ ನೀ ಪುಣ್ಯ ಬೇಕಂತ ಹೇಳಿದಿಲ್ಲ, ಅದಕ್ಕೆ ನಾನು ಪುಣ್ಯ ಬೇಕು. ಈಗ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ನನ್ನ ಪುಣ್ಯ ಏನು ಅದಾವ, ಪುಣ್ಯ ಐತಲ್ಲ, ನನ್ನನ್ನು ಬಿಟ್ಟು ಹೋಗದೇ ಇರುವಂಗೆ ಮಾಡುವಂಥದ್ದು ಕೆಲಸ ನಿನ್ನ ಕಡೆ ಐತಪ್ಪ ಅಂತ ಕೇಳ್ತಾ ಇದ್ದಾನೆ. ನೋಡ್ರಿ ಭಾಳ ಅದ್ಭುತ ಅಲ್ಲ. ಇವಾಗ ನೋಡ್ರಿ 21ನೇ ಪದ ನೋಡ್ರಿ, ಭಾಳ ಅದ್ಭುತವಾಗಿ ಹೇಳ್ತಾರೆ. ಮುಂದಿನ ವಿಚಾರ ಹೇಳ್ತಾ ಇದ್ದಾರ. ಹೌದಪ್ಪ, ಈಗ ಪುಣ್ಯ ಬೇಕು, ಪುಣ್ಯ ನನ್ನನ್ನು ಬಿಟ್ಟು ಹಗಲ್ದೇ ಇರುವಂಗೆ ಮಾಡಪ್ಪ ಅಂತ ನೀ ಹೇಳಕತ್ತಿದ್ದೆ. ನಾ ಈಗ ಹೇಳ್ತೀನಿ, ಮುಂದಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಏನು ಹೇಳ್ತಾ ಇದ್ದಾನೆ? ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ, ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ನೋಡ್ರಿ ಇಲ್ಲೇನು ಹೇಳ್ತಾ ಇದ್ದಾರ? ಇಂದಾತ ಏನು ಹೇಳ್ದ? ಸರ್ವಕ್ಕೂ ಪ್ರೇರಣಕರ್ತನಾದಂಥ ಹೇ ಪರಮಾತ್ಮನೇ, ನನ್ನ ಕರಣಗಳಲ್ಲಿ ಪುಣ್ಯ ಬಿಟ್ಟು ಹೋಗದೇ ಇರುವಂಗೆ ಮಾಡಪ್ಪ, ಕೃಪೆ ಮಾಡು ಅಂತ ಹಿಂದಿನ ಪದದಲ್ಲಿ ಬೇಡ್ಕೊಂಡ. ನನ್ನ ಶರೀರ ಮತ್ತು ವಾಣಿ ಮನಸ್ಸಿನಲ್ಲಿ ಇರುವಂಥ ಒಂದು ಪುಣ್ಯವನ್ನು ಬಿಟ್ಟು ಹೋಗದೇ ಇರುವಂಗೆ ನನಗೆ ಅದೇ ಗುಂಗಿರ್ಬೇಕಪ್ಪ, ಅದೇ ಪುಣ್ಯನೇ ಕೊಡು. ಮತ್ತು ಬೇರೆ ಬೇರೆ ವಿಷಯಗಳು ಅಂಥದ್ದು ಇಂಥದ್ದು ನನ್ನ ತಲೆಗೆ ಹಾಕ್ಬಿಡಪ್ಪ ಅಂತ ನಾನು ಇನ್ನು ಕೇಳ್ಕೊಳಕತ್ತೀನಿ, ಬೇಗ ಕೃಪೆ ಮಾಡಪ್ಪ ಅಂತ ಅಲ್ಲಿ ಕೇಳ್ಕೊಂಡ್ರೆ. ಅದಕ್ಕೆ ಇಲ್ಲಿ ಹೇಳಕತ್ತಾರ ಅವರು. ಹೌದಪ್ಪ, ಪರಮಾತ್ಮ ಹೇಳ್ತಾನ, ನಾನು ಸರ್ವಕ್ಕೂ ಪ್ರೇರಣೆಕರ್ತನು ನಿಜ. ಹೌದು, ಎಲ್ಲದಕ್ಕೂ ನಾನು ಪ್ರೇರಣೆ ಮಾಡ್ತೀನಿ, ಇಲ್ಲ ಅಂತಲ್ಲ. ಎಲ್ಲ ನನ್ನಿಂದನೇ ನಡೆದದ, ನಾ ಎಲ್ಲದಕ್ಕೂ ಪ್ರೇರಣೆ ಕೊಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ನೋಡ್ರಿ, ಡಾಕ್ಟ್ರ್ ಗುಳಿಗೆ ಕೊಡ್ತಾರೆ, ಹೌದಲ್ಲ, ಬರೆದು ಕೊಡ್ತಾರೆ. ಆದ್ರೆ ಗುಳಿಗೆ ತೊಗೊಳೋದು ಯಾರ ಕಡೆ? ಆ ರೋಗ ಬಂದವನ ಕಡೆನೇ ಐತಿಲ್ಲ ಅಂತ. ಯಾರಿಗೆ ರೋಗ ಅನ್ನಿಸ್ತದೆ ಅವರ ಡಾಕ್ಟ್ರ್ ಹಿಂಗೆ ಕೊಟ್ಟಾರಪ್ಪ ಅಂತ ತೊಗೊಳುವಂಥದ್ದು ಇರ್ತದೆ. ಅದಾತ ಗುಳಿಗೆ ಕೊಟ್ಟಿಲ್ಲೇನು, ಬರೆದು ಕೊಟ್ಟಾನ. ಅದಕ್ಕೆ ಇಲ್ಲಿ ಕೂಡ ಏನು ನಾನು ಎಲ್ಲ ಸರ್ವಕ್ಕೂ ಪ್ರೇರಣಕರ್ತನಿರ ಇದ್ದೀನಿ, ಇಲ್ಲ ಅಂತಿಲ್ಲ, ಅದು ನಿಜ. ಆದ್ರೆ ಜೀವಿಗಳು ಯಾವುದರಲ್ಲಿ ಪ್ರವೃತ್ತರಾಗಿರ್ತಾರೆ, ಸಕಲ ಜೀವಿಗಳು ಏನದಾವ, ಜೀವಿಗಳು ಯಾವುದು ಕೆಲಸ ಮಾಡಕತ್ತಾರ, ಯಾವುದರಲ್ಲಿ ಪ್ರವೃತ್ತರಾಗಿದ್ದಾರ, ಅದರಲ್ಲಿ ಮಾತ್ರ ಪ್ರೇರಣೆ ಮಾಡುವಂಥದ್ದೇ ನನ್ನ ಕರ್ತವ್ಯ. ಅವ್ರು ಯಾವುದಕ್ಕನ ಪ್ರವೃತ್ತರಾಗಿರಲಿ, ಯಾವ ಕೆಲಸಾರ ಮಾಡಲಿ, ಅವರು ಅದಕ್ಕೆ ಮಾತ್ರ ನಾನು ಪ್ರೇರಣೆ ಕೊಡ್ತೀನಿ. ಯಾಕಂತಂದ್ರೆ ಅವರು ಪುಣ್ಯದ ಕರ್ಮಗಳು ಅದಾವಪ್ಪ. ಪುಣ್ಯದ ಕರ್ಮಗಳಲ್ಲಿ ಅದರಲ್ಲಿ ಪ್ರವೃತ್ತರಾಗಿದ್ರು ಅಂತಂದ್ರೆ ಅದಕ್ಕೆ ನಾನು ಪ್ರೇರಣೆ ಕೊಡ್ತೀನಿ. ಮತ್ತು ಪಾಪದ ಕರ್ಮಗಳು ಏನಾದರೂ ಅವರು ಇದ್ದು ಅದರಲ್ಲಿ ಪ್ರವೃತ್ತರಾಗಿದ್ರು ಅಂದ್ರೆ ಅದಕ್ಕೂ ಪ್ರೇರಣೆ ಕೊಡ್ತೀನಿ. ನಾನು ಹೇಳಂಗಿಲ್ಲ, ಇದು ಪಾಪದ್ದೈತಪ್ಪ, ಪುಣ್ಯದ್ದೈತಪ್ಪ. ನನಗೇನಾಯ್ತು ಗೊತ್ತಾ, ನಾನು ಬರೀ ಪ್ರೇರಣೆ ಮಾತ್ರ ಮಾಡ್ತೀನಿ. ಅವರು ಪುಣ್ಯದ ಕೆಲಸಗಳನ್ನು ಮಾಡಿದ್ರೆ ಪುಣ್ಯದಕ್ಕೆ ಪ್ರೇರಣೆ ಆಗ್ತದೆ, ಕೆಟ್ಟ ಕೆಲಸಗಳನ್ನ ಮಾಡಕತ್ತಂದ್ರೆ ಕೆಟ್ಟದಕ್ಕೆ ಪ್ರೇರಣೆ ಆಗ್ತದೆ. ಆದ್ರೆ ಪ್ರೇರಣೆ ಮಾತ್ರ ನಾನು ಮಾಡ್ತೀನಿ. ಹೆಂಗಂದ್ರೆ ಇಲ್ಲಿ ಕೂಡ ಪರ್ಜನ್ಯವತ್ತು ಅಂತ ಹೇಳ್ತಾರೆ, ಅಂದ್ರೆ ಮಳೆ ಕೊಟ್ಟು ಬೆಳೆಯನ್ನು ಬೆಳೆಯುವಂತೆ. ಈಗ ಬೆಳೆ ಇರ್ತಾವೆ, ಮಳೆ ಬರ್ತದೆ, ಮಳೆ ಬಂದಾಗ ಬೆಳೆ ಬೆಳೀತದೆ, ಅದಕ್ಕೆ ಪ್ರೇರಣೆ ಕೊಡ್ತದೆ ಮಳೆ. ಅದ್ರಂಗ ಇಲ್ಲಿ ಕೂಡ ಪರಮಾತ್ಮನ ಕರ್ತವ್ಯ ಕೂಡ ಹೆಂಗಂತಂದ್ರೆ ಈಗ ಆ ರೀತಿ ಯಾವ ರೀತಿ ಹೊಲವನ್ನು ಹಸನು ಮಾಡುವಂಥದ್ದು, ಅದರಲ್ಲಿ ಬೀಜಗಳನ್ನು ಬಿತ್ತುವಂಥದ್ದು ರೈತನ ಕರ್ತವ್ಯ ಇರ್ತದೆ. ಮಳೆ ಎಲ್ಲ ಕಡೆ ಬರ್ತದೆ, ಹೌದಲ್ಲ. ಆದ್ರೆ ಹೊಲದಲ್ಲಿ ಕಸ ಕಡ್ಡಿಯನ್ನೆಲ್ಲ ತೆಗೆದು ಹೊಲ ಹಸನು ಮಾಡಿ ಅದನ್ನು ಮೃದು ಮಾಡಿ ಇಟ್ಕೊಳ್ಳುವಂಥದ್ದು ರೈತನ ಕೆಲಸ ಐತಪ್ಪ. ಮತ್ತು ಆತ ಹೊಲವನ್ನು ಸ್ವಚ್ಛ ಮಾಡಿ ಅದನ್ನು ನೀಟಾಗಿ ಇಟ್ಕೊಂಡ ಅಂತಂದಾಗ ಅಲ್ಲಿ ಗೋಧಿ ಹಾಕ್ತಾನೆ, ಜೋಳ ಹಾಕ್ತಾನೆ, ಏನಾದರೂ ಕಾಳು ಕಡಿಗಳನ್ನು ಹಾಕ್ತಾನೆ. ಏನು ಹಾಕಿದ್ರು ಕೂಡ ಏನು ಬಿತ್ತತಾನೆ ಅದಕ್ಕೆ ಮಳೆಯನ್ನು
ಕೊಟ್ಟು ಆ ಪರಮಾತ್ಮ ಅದಕ್ಕೆ ಪ್ರೇರಣೆ ಮಾಡ್ತಾನೆ. ಮತ್ತು ರೈತನ ಹೊಲದಲ್ಲಿ ಮುಳ್ಳು ಅವೆಲ್ಲ ಬಿತ್ತ್ಯಾವ, ಒಂದು ಅದೇ ಬಾಜುನೇ ಮುಳ್ಳು ಅದಾವ. ಆ ಗಿಡದಾಗ ಏನದ, ಆ ಹೊಲ್ದಾಗ ಏನದ, ಒಂದು ಕಡೆ ಹೊಲವನ್ನು ಸ್ವಚ್ಛ ಮಾಡಿದಾನ, ಭಾಳಷ್ಟು ನೀಟಾಗಿ ಇಟ್ಟಿದ್ದಾನ ಹೊಲ. ಇನ್ನು ರೈತ ಒಳ್ಳೆ ಬೀಜ ಹಾಕಿದಾನ, ಅದಕ್ಕೆ ಮಳೆ ಬಂತು, ಆ ಮಳೆ ಅದಕ್ಕೆ ಪ್ರೇರಣೆ ಆಯಿತು. ಮತ್ತು ಬಾಜು ಒಂದು ಹೊಲ ಐತೆ, ಬಾಜು ಹೊಲದಾಗ ಬರೀ ಮುಳ್ಳಿನ ಗಿಡ ಅದಾವ, ಕಸ ಕಡ್ಡಿ ಐತೆ, ನಾನಾ ರೀತಿಯಿಂದ ಐತೆ. ಅದಕ್ಕೆ ಅದೇ ರೀತಿ ಕೂಡ ಆ ಮುಳ್ಳು ಬೀಜಕ್ಕೂ ಕೂಡ ಆ ಮಳೆಯ ಪ್ರೇರಣೆ ಆಗ್ತದೆ. ನೀವು ಮುಳ್ಳನ್ನು ಬಿತ್ತು ಅಥವಾ ತಾವರೆ ಬೆಳೀಲಿ, ಅದಕ್ಕೂ ಕೂಡ ಮಳೆ ಪ್ರೇರಣೆ ಆಗ್ತದೆ. ಮುಳ್ಳಿನ ಗಿಡಕ್ಕೂ ಮಳೆ ಪ್ರೇರಣೆ ಕೊಡ್ತದೆ. ಅದ್ರಂಗೆ ಅದು ಹೆಂಗೆ ಏನಾರು ಭೇದ ಭಾವ ಮಾಡ್ತೇನೆ. ಇಲ್ಲಿ ಮುಳ್ಳಿನ ಗಿಡ ಅದಾವ, ನಾ ಮಳೆ ಕೊಡಂಗಿಲ್ಲ, ಅದಕ್ಕೆ ಪ್ರೇರಣೆ ಕೊಡಂಗಿಲ್ಲ. ಇಲ್ಲಿ ಚಲೋ ಹೊಲ ಮಾಡ್ಕೊತ ಕುಂತಾನ, ಅದಕ್ಕೆ ನಾನು ಚಂದ ಬೀಜ ಹಾಕ್ಯಾನ, ಚಂದ ಬೆಳೆ ಬರಲಿ ಅಂತೇಳಿ ಇದಕ್ಕೇನಾರ ನಾ ಭೇದ ಭಾವ ಮಾಡಿದೇನು? ಮಳೆ ಎರಡಕ್ಕೂ ಒಂದೇ ಥರ ಪ್ರೇರಣೆ ಕೊಟ್ಟದದು. ಅದ್ರಂಗೆ ಇಲ್ಲಿ ಕೂಡ ಯಾವ ರೀತಿ ಅಂದ್ರೆ, ಪುಣ್ಯಕರ್ಮದಲ್ಲಿ ನೀ ಪ್ರವೃತ್ತನಾಗಿದ್ದಿ ಅಂತಂದ್ರೆ ಅದಕ್ಕೆ ಪ್ರೇರಣೆ ಕೊಡ್ತೀನಿ ನಾನು. ಮತ್ತು ಪಾಪದ ಕರ್ಮದಲ್ಲಿ ಪ್ರವೃತ್ತರಾದ ಅದಕ್ಕೂ ಕೂಡ ಪ್ರೇರಣೆ ಕೊಡ್ತೀನಿ ನಾನು. ನಿನಗೆ ಬಿಟ್ಟಿದ್ದದು. ಅದಕ್ಕೆ ಯಾವ ರೀತಿ ನೀ ಮಾಡ್ತಿದ್ದೆ ಅದಕ್ಕೆ ನನ್ನ ಪ್ರೇರಣೆ ಕೊಡ್ತೀನಿ. ನಿನ್ನ ಕೆಲಸ ನಿನಗೆ ಗೊತ್ತು, ನೀನು ಯಾವುದರಲ್ಲಿ ಪ್ರವೃತ್ತನಾಗಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದಂತ ನಿನಗೆ ಗೊತ್ತದು. ನೀನು ಎದರಲ್ಲಿ ಪ್ರೇರಣೆ ಕೊಡ್ತೀವಿ, ಎದರಲ್ಲಿ ಪ್ರವೃತ್ತಿ ಆಗ್ತಿದ್ದೆ ಅದಕ್ಕೆ ನಾನು ಪ್ರೇರಣೆ ಕೊಡ್ತೀನಿ. ಅದಕ್ಕೆ ನಿನ್ನ ಕೆಲಸ ಯಾಕಂದರೆ ಯಾವುದರಲ್ಲಿ ಪ್ರೇರಣೆ ನೀನು ತೊಗೊಳ್ತಿದ್ದಿ, ಅಲ್ಲಿ ಇರುವಂಥದ್ದು ಪ್ರವೃತ್ತಿ ಆಗ್ತಿ ಅನ್ನುವಂಥದ್ದು ನಿನ್ನ ಕೆಲಸ. ನಿನ್ನ ವಾಸನೆ ಹೆಂಗೈತೋ ಅದರಂತೆ ನಾನು ಪ್ರೇರಣೆ ಕೊಡುವಂಥದ್ದು ನನ್ನ ಕರ್ತವ್ಯ ಅದು. ಯಾಕಂದರೆ ಹಿಂದಿನ ಜನ್ಮದ ಪುಣ್ಯದ ವಾಸನೆ ನಿನಗಿರ್ತದೆ. ಇಲ್ಲಿ ಒಂದೇ ಜನ್ಮದ್ದಲ್ಲ, ಭಾಳ ಜನ್ಮಾಂತರದ ಒಂದು ವಾಸನೆ ನಿನಗಿರ್ತದೆ. ನಿನ್ನ ವಾಸನೆ ಪುಣ್ಯದ ವಾಸನೆ ಐತೋ, ಪುಣ್ಯದ ಕರ್ಮದ ವಾಸನೆ ಐತೋ, ಪಾಪದ ಕರ್ಮದ ವಾಸನೆ ಐತೋ ನಿನಗೆ ಬಿಟ್ಟದ್ದು. ನೀನು ಪುಣ್ಯದ ಕರ್ಮದ ವಾಸನೆಯಿಂದ ಪುಣ್ಯದ ಕೆಲಸಗಳನ್ನು ಮಾಡಿದರೆ ಅದಕ್ಕೂ ಪ್ರೇರಣೆ ಕೊಡ್ತೀನಿ. ಪಾಪದ ಕರ್ಮದ ವಾಸನೆ ನಿನಗಿತ್ತಂದ್ರೆ ಪಾಪದ ಕರ್ಮ ಮಾಡ್ತಾಯಿದ್ದಂದ್ರೆ ಅದಕ್ಕೂ ನಾನು ಪ್ರೇರಣೆ ಕೊಡ್ತೀನಿ. ನೋಡ್ರಿ, ಅದಕ್ಕೆ ದುಷ್ಟ ವಾಸನೆಗಳನ್ನು ಬಿಡಿಸಿ ಅದನ್ನು ಕೆಡಿಸಿ ಶಿಷ್ಟ ವಾಸನೆಗೆ ಹಚ್ಚುವಂಥದ್ದು, ಶಿಷ್ಟ ವಾಸನೆಯನ್ನು ಕೆಡಿಸಿ ದುಷ್ಟ ವಾಸನೆಗೆ ಹಚ್ಚುವಂಥದ್ದು ಇದು ನನ್ನ ಕರ್ತವ್ಯ ಅಲ್ಲ. ಪಾಪ ಮಾಡೋಕಂದ್ರೆ ಪಾಪದಿಂದ ಬಿಡಿಸಿ, ಪುಣ್ಯ ಕಚ್ಚೋದು ಪುಣ್ಯದಿಂದ ಬಿಡಿಸಿ, ಪಾಪ ಕಚ್ಚೋದು ಇಂಥ ಕೆಲಸ ನಂದು ಅಲ್ಲ ನೋಡಪ್ಪ, ನನ್ನ ಕರ್ತವ್ಯ ಅಂತ ಅಲ್ಲ ಅದು. ನೋಡ್ರಿ, ಅದಕ್ಕೆ ನೀನು ಪುನಃ ನನ್ನ ಕರ್ಣಗಳಲ್ಲಿ ವರ ಪುಣ್ಯ ಆಗಲ್ಲದಂತೆ ಕರುಣಿಸು 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 ಅಂತಂದ್ರೆ ನಾನೇನು ಕರುಣೆ ಮಾಡಲಪ್ಪ ನಿನಗೆ ವಿವೇಕ ಐತಿಲ್ಲ, ನಿನಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ನಿನಗೆ ಗೊತ್ತದಿಲ್ಲ ನಿನಗೆ. ಅದಕ್ಕೆ ಸಕಲ ಜೀವರಾಶಿಗಳಿಗೆ ನಿನಗೆ ಒಂದು ವಿಶೇಷ ಶಕ್ತಿ ಐತಿ. ಎಲ್ಲ ಭೋಗದ ಶರೀರಗಳು ಅದಾವ, ಬಂದಾವ, ಎಲ್ಲ ಭೋಗ ಏನು ಭೋಗ ಅದ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅಷ್ಟೇ. ಆದರೆ ನೀವು ಮನುಷ್ಯನಾಗಿ ಹುಟ್ಟಿದೆ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಶಕ್ತಿ ನಿನಗೈತೆ. ಅದಕ್ಕೆ ಈಗ ನನಗೆ ಇಷ್ಟೆಲ್ಲ ಮಾಡಿ ನೀನೇ ನನಗೆ ಆ ಪುಣ್ಯದ ಒಂದು ಕರ್ಣಗಳಲ್ಲಿರುವಂಥ ಪುಣ್ಯ ವರ ಪುಣ್ಯವನ್ನು ಅಗಲದಂತೆ ನನ್ನನ್ನು ಇರಿಸಪ್ಪ ಅಂತ ನಾ ಕೇಳ್ಕೊಂಡ್ರೆ ನಾನು ಏನು ಮಾಡಲಪ್ಪ, ಹೆಂಗೆ ಕರುಣಿಸ್ಲಿ? ನಾನು ವಿಚಾರ ಮಾಡಿ ತಿಳಿದುಕೊಂಡು ಸದ್ಗುಣಗಳಿಂದ ಕೂಡಿ ಅದಕ್ಕೆ ನಿನಗೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ತಪಸ್ಸು ಮಾಡಲು ಇಲ್ಲನ ಮಾಡೋದನ್ನು ಇದನ್ನೆಲ್ಲ ತಿಳ್ಕೊಂಡು, ಯಾಕಂದರೆ ಹಿಂದಿನ ಶರಣರು ಹಿಂಗೆ ಮಾಡ್ಕೊಂಡಿದ್ದಾರೆ, ಅದನ್ನೇ ಹೇಳ್ತಾರೆ ಅವರು. ಏನು ಹೇಳ್ತಾರ? ಯಾವ ರೀತಿ ಈಗ ನಿನಗೆ ಅವಕಾಶ ಐತಿ, ನಿನಗೆ ಹೆಂಗೆ ಅವಕಾಶ ಐತಿ? ಅದಕ್ಕೆ ಸಜ್ಜನರ ಸಹವಾಸ ಭಾಳ ಮುಖ್ಯ ಇಲ್ಲಿ. ಇಂಥವೆಲ್ಲ ಬರ್ಬೇಕಾದ್ರೆ ಶಂಕರಾಚಾರ್ಯರು ಒಂದು ಮಾತು ಹೇಳಿದರು, ಸತ್ಸಂಗತ್ವಂ ನಿಸ್ಸಂಗತ್ವ, ನಿಸ್ಸಂಗತ್ವಂ ನಿರ್ಮೋಹತ್ವ, ನಿರ್ಮೋಹತ್ವಂ ನಿಶ್ಚಿಂತತ್ವ, ನಿಶ್ಚಿಂತತ್ವಂ ಜೀವನ್ಮುಕ್ತ. ಅದಕ್ಕೆ ಈಗ ನೀ ಚಂದ ವಿಚಾರ ಮಾಡಿ ತಿಳ್ಕೊಂಡು ಸದ್ಗುಣಗಳಿಂದ ಕೂಡಿ ನಿನಗೆ ಈ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ತಪಸ್ಸು ಮಾಡೋಕೆ ಸಾಧ್ಯ ಐತೆ ನಿನಗೆ. ಅಥವಾ ಇಂದಿನ ಮಹಾತ್ಮರು ಸದ್ಗುಣಗಳಿಂದ ಕೂಡಿಕೊಂಡು, ಹಿಂದಿನ ಮಹಾತ್ಮರು ವಿಚಾರ ಮಾಡು, ಅವರು ಸದ್ಗುಣಗಳಿಂದ ಕೂಡಿಕೊಂಡು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ತಪಸ್ಸು ಮಾಡಿಲ್ಲನ? ಎಷ್ಟು ಒದ್ದಾಡಿದ್ದಾರೆ ಇದಕ್ಕಾಗಿ, ಎಷ್ಟು ಬಡ್ದಾಡಿದಾರಂತಂದ್ರೆ ಏನೋ ಒಂದು ಕಾಟಾಚಾರಕ್ಕೆ ಭಾಳ ಕಷ್ಟಪಟ್ಟಾರಂತಲ್ಲ.
ಯಾವುದೇ ನಾವು ಕೆಲಸ ಮಾಡಬೇಕಾದ್ರೆ ಅದು ಒಲುಮೆಯಿಂದ ಪ್ರೀತಿಯಿಂದ ಮಾಡಿದರೆ ಅದು ಕಷ್ಟ ಅನ್ಸಂಗಿಲ್ಲ. ಒಂದು ಮಾತು ತಿಳ್ಕೊಳ್ಬೇಕು ನಾವು. ಇವತ್ತು ಸದ್ಗುರು ವಾಕ್ಯ ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಳ್ಬೇಕು. ಎಲ್ಲೇ ಆಗಿರ್ಬೋದು, ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇಟ್ಕೊಂಡು ಅದು ಒಲುಮೆಯಿಂದ ಕೇಳಿದ್ರೆ, ಒಲುಮೆಯಿಂದ ಹೇಳಿದಂಥ ಸದ್ಗುರು, ಒಲುಮೆಯಿಂದ ಕೇಳಿದಂಥ ಶಿಷ್ಯ ಉದ್ಧಾರ ಆಗಿಬಿಡ್ತಾರೆ. ಹೌದಲ್ಲ? ಯಾರು ಶಿಷ್ಯ ಉದ್ಧಾರ ಆಗಿಬಿಡ್ತಾನೆ. ಹಾಗಾಗಿ ಇಲ್ಲಿ ಒಲುಮೆಯಿಂದ ಅವರು ಹಿಂದಿನ ಶರಣರು ಮಾಡಿಲ್ಲನ ಅವರು ಏನು ಮಾಡಿದಾರ? ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ಅವ್ರು ತಪಸ್ಸು ಮಾಡಿಲ್ಲನ ಅವರು ಮಾಡಿದಾರ. ಅವರು ತಪಸ್ಸು ಮಾಡ್ದೇ ಮುಕ್ತರಾಗಿಬಿಟ್ಟಾರನ. ಅದಕ್ಕೆ ಅವರು ಹೇಳ್ತಾರೆ, ಅವರು ತಪಸ್ಸು ಮಾಡಿದಾರ. ಭಾಳಷ್ಟು ಈ ವಿಚಾರಗಳನ್ನು ಇದರಲ್ಲಿ ಹೆಜ್ಜೆಜ್ಜಿಗೂ ಇದನ್ನು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಮತ್ತು ಸಾಧನೆ ಅಂದ್ರೆ ಬೇರೆ ಏನಿಲ್ಲ, ಪಕ್ಕ ಗುರು ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸ. ಮತ್ತು ಸಾಧನೆ ಅಂದ್ರೆ ನಾವು ತಪಸ್ಸು ಮಾಡ್ಬೇಕಂದ್ರೆ ಜಪ ಮಾಡ್ಬೇಕಂದ್ರೆ ಹಾಗೇನಿಲ್ಲ. ಯಾಕಂದ್ರೆ ನಾವು ಇವತ್ತು ಕಿವಿಗೆ ವಾಕ್ಯಗಳು ಬೀಳಕತ್ತೇವಂತಂದ್ರೆ ಹಿಂದಿನ ಜನ್ಮಾಂತರದ ಒಂದು ಪುಣ್ಯದ ಫಲ. ನಾವು ಹಿಂದೆ ಮಾಡಿದ್ದೀವಿ, ಕರ್ಮ ಉಪಾಸನೆಗಳನ್ನು ಮಾಡಿದ್ದೀವಿ. ಅದಕ್ಕೆ ಇವತ್ತು ಜ್ಞಾನದ ವಿಚಾರಗಳು ನಮ್ಮ ಕಿವಿಯಲ್ಲಿ ಬೀಳ್ತಾ ಇದ್ದಾವಂತ ತಿಳ್ಕೊಬೇಕು. ಅವ್ರು ಏನು ಸಾಧನೆ ಮಾಡಿದರು ಅಂದ್ರೆ ಗುರು ಹೇಳಿದಂಥ ವಾಕ್ಯಗಳನ್ನು ಸ್ವೀಕಾರ ಮಾಡಿದರು, ತಿಂದರು, ಅರ್ಗಿಸ್ಕೊಂಡ್ರು. ಅವರು ಏನನ್ನ ಬಿಡೋ ಅಂದ್ರೆ ಅವ್ರು ಬಿಟ್ಕೊಂಡ್ರು. ಮತ್ತು ಒಬ್ಬ ಆರಾಮಿರ್ಲಾರ್ದ ವ್ಯಕ್ತಿಗೆ ಪತ್ತೆ ಹೇಳ್ತಾನೆ ಡಾಕ್ಟ್ರ್, ಏನಪ್ಪ ಇವತ್ತು ಕುಡಿಬೇಡ, ಬೀಡಿ ಸೇದಬೇಡ, ಸಿಗರೇಟ್ ಸೇದಬೇಡ, ನೀವು ಎಣ್ಣೆ ಪದಾರ್ಥ ತಿನ್ನಬೇಡ್ರಿ, ಅಂಥದ್ದು ತಿನ್ನಬೇಡ್ರಿ, ಇಂಥದ್ದು ತಿನ್ನಬೇಡ್ರಿ ಅಂತ ಹೇಳ್ತಾನೆ. ಇಲ್ಲ ತಿಂದ್ರಿ ಅಂದ್ರೆ ಸಾಯ್ತಿಯಪ್ಪ ಅಂತಾರೆ. ಮತ್ತು ಅದು ಬಿಟ್ಕೊಳ್ಳೇಬೇಕಾಗ್ತದಲ್ಲ. ಹೇಳ್ತಾರೆ, ಇಲ್ಲರಿ ಒಂದು 5-6 ತಿಂಗಳು ಆಯ್ತು ರೀ, ಡಾಕ್ಟ್ರ್ ಬೇಡ ಅಂದ್ರೆ ಬಿಟ್ಟಿನ್ರಿ ಅಂತ ತಿರುಗಾಡ್ತಿರ್ತಾರೆ. ಯಾಕಂದ್ರೆ ಸಾಯ್ತೀವಿ ಅನ್ನೋದು ಭಯ, ದೊಡ್ಡ ಭಯ ಇರ್ತಿಲ್ಲ, ಸಾವಿಂದ ಭಯ. ಅದ್ರಂಗೆ ಇಲ್ಲಿ ಕೂಡ ನೋಡಪ್ಪ, ನಿನ್ನಲ್ಲಿ ದುರ್ಗುಣಗಳನ್ನು ಬಿಟ್ಕೋ ಸ್ವಲ್ಪ. ಇದಕ್ಕೆ ಸಮಯ ಬೇಕು ಅನ್ನೋದು. ಒಮ್ಮಲ್ಲಿ ಅದನ್ನು ಬಿಟ್ಟು ಎಲ್ಲ ವಯಸ್ಸಾದ ಮೇಲೆ ನಮ್ಮ ಅಪ್ಪ ಮುಕ್ತಿ ಕೊಡ್ಲಿರಿ, ನಾವು ಹಂಗೆ ಮಾಡಿ ಅಲ್ಲ, ನಂಬಿದ್ದು ಎದಕ್ಕೂ ಬರಲಾರ್ದು ನಂಬಿ ಎಲ್ಲ 99% ಎಲ್ಲ ಸಂಸಾರ, ಹೆಂಡ್ತಿ ಮಕ್ಕಳು ಸಂಸಾರ ಎಲ್ಲವನ್ನ ನಂಬಿ ಕೊನೆಗಲ್ಲದೆ ನಾನು ಸುಖದಿಂದ ಒಯ್ಬೇಕಂತ, ಪರಮಾತ್ಮಗೆ ಸುಖದಿಂದ ಒಯ್ಬೇಕಪ್ಪ ನನಗೆ ಅಂತ ಬೇಡ್ಕೊಳ್ಳೋದು ನಾವು. ಅರೆ ಜಾಣ ಅಂತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ಅವರು, ಇದು ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ಇದನ್ನು ನಾವು ಏನಂತ ಅಂಥ ಪುಣ್ಯವನ್ನು ಮಾಡಿಕೊಂಡಾಗ ತಪಸ್ಸು ಅಂದರೆ ಮತ್ತು ಅದೇ ಹೇಳ್ದಂಗೆ ಶ್ರವಣ ಮನನ ನಿಧಿಧ್ಯಾಸ, ಇದು ಒಂದು ತಪಸ್ಸು. ಈ ತಪಸ್ಸು ಅಂದ್ರೆ ಹೋಗಿ ನಮ್ಮ ಕಣ್ಣು ಮುಂದೆ ಬರ್ತಾವೆ, ಸಿನಿಮಾದಾಗ ಅಲ್ಲಿ ನೋಡ್ತೀವಿ. ಯಾವುದಿಲ್ಲ, ಕಣ್ಣಿಗೆ ಮುಚ್ಕೊಂಡು ಎಲ್ಲೋ ಒಂದು ಕಡೆ ಹಿಂಗೆ ಕಣ್ಣು ಮುಚ್ಕೊಂಡು ಎಲ್ಲೋ ಒಂದು ಕಡೆ ಕುಂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ. ತಪಸ್ಸು ಅಂತೀವಿ. ಅದಕ್ಕೆ ಮಹಾತ್ಮರ ದೃಷ್ಟಿಯಲ್ಲಿ ನೀ ಸತ್ಯ ಮಾತಾಡುವಂಥದ್ದು ಒಂದು ತಪಸ್ಸು. ಏನು ನೀ ಮಾಡುವಂಥ ಕೆಲಸದಲ್ಲಿ 100% ಇನ್ವಾಲ್ವ್ ಆಗಿರುವಂಥದ್ದು ಒಂದು ತಪಸ್ಸು. ಹೌದಾ? ಮತ್ತೇನು ಈ ಸಂಸಾರದಲ್ಲಿ ಕೂಡ ಒಂದು ತಪಸ್ಸು. ಸಂಸಾರದಾಗ ಕೂಡ ನಾವು ಸಂಸಾರ ಮಾಡಾಕತ್ತೀವಲ್ಲ, ಅದು ಒಂದು ತಪಸ್ಸು. ಚೆಂದಾಗಿ ಸಂಸಾರ ಮಾಡ್ತಾಯಿದ್ದೀವಿ, ಅಲ್ಲಿ ನೀತಿ ನೇಮದಿಂದ ನಡೀತಾ ಇದ್ದೀವಿ ಅಂದ್ರೆ ಅದು ಒಂದು ದೊಡ್ಡ ತಪಸ್ಸು. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಿಂದು ಈ ಮಾನವ ಜನ್ಮ ಎಷ್ಟು ಸಲ ಹುಟ್ಟಬೇಕು, ಎಷ್ಟು ಸಲ ಬೆಳಿಬೇಕು, ಇದು ಶರೀರವನ್ನು ತೊಟ್ಕೊಂಡು ಬರಬೇಕು, ಇಷ್ಟು ಕಷ್ಟ ಅನುಭವಿಸ್ಬೇಕಾಗ್ಯದಲ್ಲ, ಇನ್ನು ಸಾಕು ಈ ಜನ್ಮ ಅಂತ ಯಾರ ಮನಸ್ಸಿನಾಗ ಬರ್ತದ, ವಿವೇಕ ಜಾಗ್ರ ಆಗ್ತದ, ಆವಾಗ ಸದ್ಗುರು ಮುಖಾಂತರ ಬಂದು ಕೇಳಬೇಕಂತ ಆಸೆ ಉಟ್ಕೊಳತ್ತದ. ನೋಡ್ರಿ, ದೊಡ್ಡ ಕೆಲಸ ಇದು. ಆವಾಗ ಕೂಡ ನಾವು ಸದ್ಗುರುವಿನ ವಾಕ್ಯಗಳನ್ನು ಕೇಳಿ ಇಲ್ಲಿ ಮುಕ್ತರಾಗಕ್ಕೂ ಬರ್ತದೆ. ಅದಕ್ಕಿದು ಒಂದು ತಪಸ್ಸು. ಈ ದಿನ ಪ್ರತಿನಿತ್ಯ ಕುಂತು ಕೇಳ್ತೀವಪ್ಪ, ಇಷ್ಟು ಮನಸ್ಸು ಆದಪ್ಪ. ಅದಕ್ಕೆ ನಾವು ಒಂದು ವಿಚಾರ ನಾನು ಪದೇ ಹೇಳ್ತೀನಿ, ಈ ವಿಚಾರಗಳನ್ನು ಹೆಂಗೆ ತೊಗೊಳ್ತೀವಿ ಅನ್ನೋದು. ನಮ್ಮ ಅಕ್ಕಂಡು ಕೇಳಿದೆ, ನಾ ಕೆಲಸ ಮಾಡ್ಕೊತ ಕೇಳಿದೆ, ಹಂಗೆ ಕೇಳಿದೆ, ಹಿಂಗೆ ಕೇಳಿದೆ ಅಂತಲ್ಲ. ಇದಕ್ಕೆ ಒಂದು ಶ್ರದ್ಧೆ ಇಟ್ಕೊಳ್ಬೇಕು. ನಾ ಇದನ್ನು ಕುಂತು ಕೇಳ್ತೀನಿ ಅಂತಂದ್ರೆ ಇದಕ್ಕೆ ದೊಡ್ಡ ಫಲಗಳದ. ಇದಕ್ಕೆ ಏನು ರೀ, ಒಂದೊಂದು ನಿಮಿಷ ನೀವು ಯಾವ ಭಾವ ಇಟ್ಕೋತೀರ ಅಷ್ಟೆಲ್ಲ ಫಲಗಳದ ಇದರಲ್ಲಿ. ಅದಕ್ಕೆ ಒಂದು ವಿಚಾರ, ಒಂದು ದಿವಸದಲ್ಲಿ ಎಲ್ಲ ದಿವಸಗಳು ವ್ಯರ್ಥವಾಗಿ ಕಳೆದಿರ್ತೀವಿ. ಏನಿದು 40 ನಿಮಿಷ ಕಳಿತೀವಲ್ಲ, ಇದು ಯಾವಾಗಲೂ ಇಹಲೋಕ ಪರಲೋಕ ಮತ್ತು ಪರತರ ಆನಂದ ಕೊಡುವಂಥದ್ದು. ಲೋಕದ ಆನಂದ, ಪರಲೋಕದ ಆನಂದ, ಪರತರ ಆನಂದ ಕೊಡುವಂಥದ್ದು. ಇದು ಸಾಮಾನ್ಯ ಆನಂದ ಅಲ್ಲ. ಅದು ಸಿದ್ಧಾರೂಢ್ರಿ ಎಲ್ಲ ಗೊತ್ತಿತ್ತು, ಶಿವಮತ್ ಗೊತ್ತಿತ್ತು ಅವರಿಗೆ, ನಾನೇ ಪರಮಾತ್ಮದ್ದು ಗೊತ್ತಿರಲಿಲ್ಲ ಅವ್ರಿಗೆ. ಇತ್ತು, ಎಲ್ಲ ಇತ್ತು. ಯಾಕೆ ಅಂತಂದ್ರೆ ಅಜ್ಞಾನಿಗಳಿಗೆ, ಮುಮುಕ್ಷಿಗಳಿಗೆ. ಹೌದು, ಕೂತ್ಕೊಂಡಲ್ಲೇ ನಾವು ಅದು ಬಿಡ್ತೀವಿ, ಎಲ್ಲದಕ್ಕೂ ಬೆನ್ನು ಹತ್ತೀವಿ. ವಿಷಯಾದಿಗಳು ಸಿಗಲಪ್ಪ, ಅದು ಸಿಗಲಂತ ಅದ್ರ ಬೆನ್ನತ್ತಿ ಸಾಯೋವರೆಗೂ ದುಡ್ಡು ಮಾಡೋಕೆ ಹೋಗ್ತೀವಿ. ಹೌದಿಲ್ಲ?
ಅಲ್ಲಿ ಸುಖ ಸಿಗ್ತಂದ್ರೆ ಅದರಿಂದ ಬೆನ್ನು ಹತ್ತೀವಿ. ಆದ್ರೆ ಇದು ನಾಶ ಆಗದೇ ಇರುವಂಥ ಆನಂದ. ಇದು ಒಂದು ಸಲ ಇದು ಆನಂದ ಆಯ್ತಾರೆ, ಬಿಟ್ಟು ಹೋಗದೇ ಇರುವಂಥ ಆನಂದ, ಬಿಟ್ಟು ಹೋಗದೇ ಇರುವಂಥ ಸುಖವನ್ನು ನಾವು ನಮ್ಮ ಕುಂತಲ್ಲೇ ಕೊಡ್ಬೇಕು ಪರಮಾತ್ಮ. ಇದಕ್ಕೆ ಮಾತ್ರ ನಾವು ಬಡ್ದಾಡಂಗಿಲ್ಲ ಅಲ್ಲ, ಇದಕ್ಕೆ ಮಾತ್ರ ನಾವೇನು ಬಡ್ದಾಡಂಗಿಲ್ಲ ರೀ, ಯಾವುದು ತ್ಯಾಗ ಮಾಡಂಗಿಲ್ಲ ರೀ. ಅದಕ್ಕೆ ಮಹಾತ್ಮರು ಇಲ್ಲಿ ಪತ್ತೆ ಆಗಲೇ ವಿಷಯ ಬಂತದ. ಪತ್ತೆ ಮಾಡುವಂಥದ್ದು ದುರ್ಗುಣಗಳನ್ನೆಲ್ಲ ಬಿಟ್ಕೊಂಡು ಸದ್ಗುಣಗಳನ್ನು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಆ ದಾರಿಯಲ್ಲಿ ನಡೀತಾ ಹೋಗ್ಬೇಕಿದು. ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಜನರಿಗೆ ತೋರಿಸ್ಬೇಕು, ನೋಡಪ್ಪ ಸದ್ಗುರು ಕುಂತಲ್ಲೇ ಸಿಗಂಗಿಲ್ಲ, ಅದಕ್ಕೆ ಪ್ರಯತ್ನ ಪಡಬೇಕು. ಸದ್ಗುರು ಸಿಗಬೇಕಂದ್ರೆ ಪ್ರಯತ್ನ ಪಡಬೇಕು. ಕುಂತಲ್ಲೇ ನಿನಗೆ ನಿನ್ನ ಪುಣ್ಯಕ್ಕೆ ಬಿಟ್ಟದ್ದು ನೋಡು. ಹೆಂಗೆ ನಿನಗೆ ಜಾಸ್ತಿ ಪುಣ್ಯ ಇತ್ತಂದ್ರೆ ನಿಮ್ಮ ಮನೆಗೆ ಇರ್ಬೋದು, ಅಥವಾ ಹೊರಗಡೆ ಆಜು ಬಾಜು ಇರ್ಬೋದು, ಅಥವಾ ಆ ಊರಾಗ ಇರ್ಬೋದು, ಅಥವಾ ದೂರ ಇರ್ಬೋದು. ಒಟ್ಟು ಅವ್ರ ಗಮನಕ್ಕೆ ಬರ್ತಾರೆ ನಿನ್ನ ಪುಣ್ಯದ ಫಲ ಇತ್ತು ಅಂದಾಗ. ಆವಾಗ ನೀನು ಪ್ರಯತ್ನ ಪಡು. ಏನು ಅಲ್ಲಿ ಹೋಗಿ ಕೇಳ್ತಿದೆಯೋ, ಅಥವಾ ಮನೆಗಿದ್ದಾಗ ಕೇಳ್ತಿದೆಯೋ, ಅಥವಾ ಆಜು ಬಾಜು ಕೇಳ್ತೀಯೋ, ಅಥವಾ ಊರಾಗಿದ್ದರೆ ಅವ್ರ ಮನೆಗೆ ಹೋಗಿ ಕೇಳ್ತೀಯೋ, ಅದನ್ನು ನಿನಗೆ ಬಿಟ್ಟದ್ದು. ಸಿಗ್ತಾರೆ, ನಿನ್ನ ಪುಣ್ಯದ ಫಲದಿಂದ ಸಿಗ್ತಾರೆ. ಸಿಕ್ಕಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು ನಿನ್ನ ಕಡೆ ಐತಪ್ಪ ಅನ್ನುವಂಥದ್ದು. ಅದಕ್ಕೆ ಹಿಂದಿನವ್ರು ಕೂಡ ಮಾಡಿಲ್ಲೇನು ಅಂತಂದ್ರೆ ಅವರು ಕೂಡ ಇದನ್ನು ಕೇಳುವಂಥದ್ದು ಶ್ರದ್ಧೆಯಿಂದ, ವಿಶ್ವಾಸದಿಂದ. ನೀ ಬರೀ ಆನಂದ ಐತ್ರಿ ಇದ್ರಾಗ, ಏನೈತಿ ನೋಡ್ರಿ. ಕೇಳ್ತಾ ಹೋದ್ರೆ ನಮ್ಮ ಮನಸ್ಸುಗಳು ಹೆಂಗೆ ಬದಲಾವಣೆ ಆಗ್ತಾವೆ. ಬರೀ ಕೇಳೋದಷ್ಟೇ, ಈ ದೊಡ್ಡ ಕೆಲಸ ಇಲ್ಲ. ಎಷ್ಟು ಆನಂದ ಐತ್ರಿ. ಏನಾರು ಎಲ್ಲಾರ ಹೋಗಿಸಿ ಅದು ಇದು ಮಾಡಿರಿ ಅಂತ ಏನಾರು ಕರ್ಮ ಅದು ಅನ್ನಿದ್ರಾಗ ಭಾಳಷ್ಟು ಕರ್ಮಗಳು, ಅಷ್ಟು ಉಪವಾಸಿರು ಇಷ್ಟು ಉಪವಾಸಿರು, ಅದನ್ನು ಮಾಡು ಇದನ್ನು ಮಾಡು ಅಂಥವೇನಾರು ಐತೇನಿಲ್ಲ. ಸುಮ್ಮ ಕುಂತಿ ಗುರುವಾಕ್ಯವನ್ನು ಕಿವ್ಯಾಗ ಹಾಕ್ಕೊಳ್ಳೋದು ನೋಡ್ರಿ. ಮತ್ತು ಅಷ್ಟೇ ಅನಂತ ಫಲಗಳು ಅದಾವೆ ಇದಕ್ಕೆ. ಎಲ್ಲ ಅಷ್ಟ ಸಿದ್ಧಿಗಳು ವಶ ಆಗ್ತವೆ ಇದಕ್ಕೆ. ಒಂದೊಂದು ಸಿದ್ಧಿಗೆ ಅಲ್ಲೆಲ್ಲೆಲ್ಲಿ ಹೋಗಿ ಎಷ್ಟೋ ಒಂದು ಪ್ರಯತ್ನ ಪಡ್ತಾರೆ. ಹಠ ಯೋಗ, ಆ ಯೋಗ, ಈ ಯೋಗ ಮಾಡಿ 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 ದಣ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ನಿನಗೇನಿಲ್ಲ ನೋಡು, ನಿನಗೆ ಜ್ಞಾನದಲ್ಲಿ ಅನಂತ ಶಕ್ತಿಗಳು ಅದಾವ. ಅಣಿಮಾದಿ ಸಿದ್ಧಿಗಳು ಎಲ್ಲ ಒಳಗೊಂಡಾವಿದ್ರಾಗ. ಅಷ್ಟು ಸುಮ್ಮ ಕುಂತು ಕೇಳಿದ್ರೆ ಇಷ್ಟು ಫಲಗಳು ಸಿಗ್ತಾವಂದ್ರೆ ಮಹಾತ್ಮರು ಸುಮ್ಬಿಟ್ಟಾರ ಅನ್ನೋರು. ಇವೆಲ್ಲ ಮಿಥ್ಯೆ ಆದಂಥದ್ದನ್ನೆಲ್ಲ ತೃಣ ಸಮ ಅಂತ ತಿಳ್ಕೊಂಬಿಟ್ರೆ ಅವರು. ಅದಕ್ಕೆ ಈ ರೀತಿಯಾಗಿ ಹಿಂದಿನ ಶರಣರು ಮಾಡಿಲ್ಲೇನಪ್ಪ, ತಪಸ್ಸು ಮಾಡ್ಯಾರ ಅವರು. ಶರೀರದಿಂದ ಮಾಡ್ಯಾರ, ವಾಣಿಯಿಂದ ಮಾಡ್ಯಾರ, ಮತ್ತು ಈ ಮನಸ್ಸಿನಿಂದ ಮಾಡಿದ್ದಾರೆ. ಅವರು ತಪಸ್ಸು ಮಾಡಿಲ್ಲ ಅಂತೇನು, ತಪಸ್ಸು ಮಾಡ್ಲಾರ್ದವ್ರು ಒಮ್ಮೆಲೆ ಮುಕ್ತರಾಗಿಬಿಟ್ಟಾರೇನು. ಅವರು ಭಾಳಷ್ಟು ಕಷ್ಟಪಟ್ಟಿದ್ದಾರಪ್ಪ. ಇದನ್ನು ಪಡ್ಕೊಳ್ಳಿಕ್ಕೆ ಭಾಳಷ್ಟು ಹೋರಾಡಿದ್ದಾರೆ. ಅದಕ್ಕೆ ನಿಜಗೊಂಡ್ರೆ ಒಂದೇ ವಿಚಾರ ಹೇಳ್ತಾರೆ. ಏನು ಹೇಳ್ತಾರೆ? ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನ್ನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ ನಿನಗೊಂದು ದೇಹವನ್ನು ಕೊಟ್ಟು ತಪವಾಂತು ಘನಶಂಭುಲಿಂಗವಾಗಿರಲೊಲ್ಲೆ ಮನುಜ ಎಂಥವನಪ್ಪ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡೇ ಮನುಜ. ಏನು ಅದ್ಭುತವಾಗಿ ಹೇಳ್ತಾರೆ. ಇದನ್ನು ನಂಬಕ್ಕೆ ಹೋಗ್ಬೇಡಪ್ಪ, ಶರೀರ ನಂಬಕ್ಕೆ ಹೋಗ್ಬೇಡ. ಈ ಶರೀರದಾಗ ಮುಖ ಇಟ್ಕೊಂಡು ಕುಂತು 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 ಹಾಳಾಗಿ ಹೋಗಿದಿ. ಮತ್ತೇನು ರೀ, ಸಾಯಿ ಹೊಡಿಬೇಕೇನು ರೀ ಶರೀರಕ್ಕೆ? ಸಾಯಿ ಹೊಡಿಬೇಡ, ಅದಕ್ಕೆ ತಿನ್ನಕ್ಕೆ ಏನು ಬೇಕೋ ಅದಕ್ಕೆ ಕೊಡು. ಆದ್ರೆ ಆ ಶರೀರ ನಮ್ದಲ್ಲ ಅಂತ ತಿಳ್ಕೊಂಬಿಡು. ಅದ್ರ ಮೇಲೆ ಮೋಹ ಬೇಡ ನಿನಗೆ. ಅದು ಯಾವಾಗನೋ ಹೋಗಲಿ, ಮೊದಲು ತತ್ವವನ್ನು ಅರ್ಥಕೊಂಡ್ಬಿಡು. ತತ್ವವನ್ನು ಅರ್ಥಕೊಂಡ್ರೆ ಗೆದ್ದು ಬಿಡ್ತಿದ್ದೀನಿ ನೀನು. ಈ ಶರೀರ ತೊಗೊಂಡು ಏನು ಮಾಡ್ತಿದ್ದಿ? ಹಂಗಾದ್ರೆ ನೀನು ಕೈ ಕೊಟ್ಟು ಆಟ ಬಾಯ್ ಬಾಯ್ ಅಂತ ಮಾಡೋದೇ ಇದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಇಲ್ಲಿ ಏನಪ್ಪ ಅಂತಂದ್ರೆ, ಈ ರೀತಿಯಾಗಿ ಮಹಾತ್ಮರು ಕಾಯ ವಾಚ ಮನಸ್ಸದಿಂದ ಅನಂತ ರೀತಿಯಿಂದ ತಪಸ್ಸು ಮಾಡಿ ಜ್ಞಾನವನ್ನು ಪಡ್ಕೊಂಡು ಅಂತ ಆನಂದದಲ್ಲಿ ಇದ್ದುಬಿಟ್ಟಿದ್ದಾರೆ. ಅದಕ್ಕೆ ತಪಸ್ಸು ಮಾಡು. ಇಲ್ಲಿ ಏನಂತಂದ್ರೆ ಅವರೆಲ್ಲ ತಪಸ್ಸು ಮಾಡಿಲ್ಲನ್ನು. ಅದಕ್ಕೆ ಇದು ನೀನೇ ಕರುಣಿಸು ಅಂತಂದ್ರೆ ಅದರಂಗೆ ಶರೀರ ವಾಣಿಯಿಂದ ಮನಸ್ಸಿನ ತಪಸ್ಸು ಮಾಡು. ಆದರೆ ನೀನು ಮಾಡಿ, ನಿನಗೂ ಸಿಗ್ತದೆ. ಮತ್ತು ಅವ್ರು ಮಹಾತ್ಮರು ಅದಾರ್ರಿ, ಅವ್ರು ಬಿಟ್ಟಾರ, ನನಗೇನು ಸಂಬಂಧ ಇಲ್ಲರಿ ಅಂತ ಅಂದೆ ಅಂದರೆ ಮತ್ತೆ ನಿನ್ನ ಕಷ್ಟ ನೀನೇ ಅನುಭವಿಸ್ಬೇಕು. ನಾವು ನೋಡ್ರಿ, ಪರಮಾತ್ಮ ಎಷ್ಟು ಕರುಣಾಮಯಿ. ನಿನಗೆ ಒಟ್ಟಿಗೆ ಬಟ್ಟಿಗೆ ಎಲ್ಲಟ್ಟು ಕೊಟ್ಟ. ಪಂಚಭೂತಗಳಿಂದ ಆದಂಥ ಈ ಜಗತ್ತನ್ನು ಸೃಷ್ಟಿ ಮಾಡಿ ನಿನಗೆ ಇಲ್ಲಿ ಬಿಟ್ಟು ನಿನಗೆಲ್ಲ ಅನುಕೂಲ ಮಾಡಿದ, ಎಲ್ಲ ಮಾಡಿದಾನೆ.
ಆದ್ರೆ ಹಂಗೆ ಹೋಗ್ತಾವ ಪಾಪ ಅಂತೇಳಿಬಿಟ್ಟು ಮುಮುಕ್ಷುಗಳು ಪುಣ್ಯಾತ್ಮರಿಗೆ ನಿಷ್ಕಾಮ ಕರ್ಮ ಮಾಡಿದಂಥ ಪುಣ್ಯ ಜೀವಿಗಳಿಗೆ ಅವರು ಉದ್ಧಾರ ಆಗಲಿ, ನನ್ನನ್ನು ಕಾಣಲಿ. ಒಬ್ಬ ತಂದೆ ಹಂಗೆ ಆಗ್ಬೇಕು ಮಗ ಅನ್ನುವಂಥದ್ದು ಆಸೆ, ನನ್ನಂಗೆ ಆಗ್ಬೇಕು ನನ್ನ ಮಗ ಅನ್ನುವಂಥ ಆಸೆ ಇರ್ತದಲ್ಲ, ಹಂಗೆ ಪರಮಾತ್ಮಗೂ ಕೂಡ ಆಸೆ. ನಿಷ್ಕಾಮ ಕರ್ಮ ಏನಾರ ಮಾಡಿದಂಥ ಮುಮುಕ್ಷುಗಳಿಗೆ, ಆ ಜೀವಿಗಳಿಗೆ ಉದ್ಧಾರ ಆಗಲಿ ಅಂತ ಕರುಣಾಮಯ್ಯ ಆದಂಥ ಶ್ರುತಿ ಪ್ರಮಾಣಗಳನ್ನು ಬರೆದ್ರು ನೋಡ್ರಿ. ಹೇಳಿಬಿಟ್ಟ ಭಗವಂತನ ವಾಣಿಯವು ಶ್ರುತಿ ಪ್ರಮಾಣಗಳು. ಮತ್ತು ತಿರ್ಗಾ ಅವು ಅರ್ಥನೇ ಆಗಲಿಲ್ಲ, ಗುರು ಸ್ವರೂಪವಾಗಿ ಹೇಳಕ್ಕೆ ಬಂದಾನ. ಅದಕ್ಕೆ ನೀನು ಏನು ಮಾಡಿ, ಎಷ್ಟು ಸುಲಭ ಐತಿ ನೋಡಪ್ಪ, ನೀನು ಶರೀರದಿಂದ ಮಾಡುವಂಥ ಪುಣ್ಯ ಆಗಿರ್ಬೋದು, ವಾಣಿಯಿಂದ ಮಾಡುವಂಥದ್ದು ಆಗಿರ್ಬೋದು, ಮನಸ್ಸಿನಿಂದ ಮಾಡುವಂಥದ್ದು, ಇದು ಏನು ನೀನು ಮಾಡ್ತಿದ್ದಿ, ಪುಣ್ಯದ ಕೆಲಸಗಳನ್ನು ಮಾಡ್ತಿದ್ದಿ, ಅದು ಕೂಡ ಒಂದು ತಪಸ್ಸು. ಮಾಡು, ಹಂಗೆ ಮಾಡಪ್ಪ. ಅದಕ್ಕೆ ಈ ರೀತಿ ಮಾಡ್ದೇನೆ, ನೀನೇ ಕರುಣಿಸು ಅಂದರೆ ನಾನೇನು ಕರುಣೆ ಮಾಡೋಕ್ಕಾಗ್ತದೆ? ನಿನ್ನ ಕಡೆ ಆದಲ್ಲಪ್ಪ ಎಲ್ಲ. ನಾ ಹೇಳ್ತೀನಿ ಹಿಂಗಿಂಗೆ ಮಾಡಪ್ಪ, ಹಿಂಗಿಂಗಿರೋ ಅಂತ ಹೇಳಕ್ಕೆ ಬಂದೀನಿ, ಹೇಳ್ತೀನಿ. ಆದ್ರೆ ಮಾಡೋದು ಇರೋದು ನಿನ್ನ ಕಡೆ ಬಿಟ್ಟದಿಲ್ಲ. ಡಾಕ್ಟ್ರ್ ಏನು ಮಾಡ್ತಾರೆ, ಗುಳಿಗೆ ಒಂದು ಕೊಡ್ತಾರೆ, ಆದ್ರೆ ತೊಗೊಳೋದು ಬಿಡೋದು ಯಾರಿಗೆ ಬಿಟ್ಟಿದ್ದು? ರೋಗ ಬಂದವನ್ನೇ ತೊಗೊಳ್ಬೇಕಾಗ್ತದೆ. ಇಂಥದ್ದು ಪತ್ತೆ ಮಾಡ್ರೆ ಆತನೇ ಮಾಡ್ಬೇಕಾಗ್ತದೆ. ಮಾಡಲಿಲ್ಲ ಅಂದ್ರೆ ಡಾಕ್ಟ್ರ್ ಏನು ಮಾಡೋಕ್ಕೆ ಸಾಧ್ಯ ಅದ? ಹಾಗಾಗಿ ನನಗೆ ನೀನು ನೋಡಪ್ಪ ಕರುಣೆ ಮಾಡಪ್ಪ ಅಂದ್ರೆ ನಾನು ಏನು ಮಾಡೋಕ್ಕಾಗ್ತದೆ ಹೇಳು? ಇದು ನಿನ್ನ ಕಡೆ ಬಿಟ್ಟದ್ದು ನೋಡಪ್ಪ ಅಂತ ಹೇಳುವಂಥದ್ದು. ಈಗ ಈ ಶರೀರ ತಪಸ್ಸು ಯಾವುದು ಅನ್ನುವಂಥದ್ದನ್ನು ಈ ಒಂದನೇ ನುಡಿಯಿಂದ ಹೇಳ್ತಾರೆ. ಯಾವ ತಪಸ್ಸು? ಯಾಕಂದ್ರೆ ಅದನ್ನು ಗೊತ್ತಾಗಬೇಕಲ್ಲ. ಶರೀರ ತಪಸ್ಸು ಅಂದರೆ ಎಷ್ಟೋ ಜನರಿಗೆ ಏನಪ್ಪ ಶರೀರ ತಪಸ್ಸು ಅಂತ ಹೇಳ್ಬಿಟ್ರೆ ಅದಕ್ಕೆ ಹೇಳೋದು ಕ್ರಮಶಾಸ್ತ್ರ ಇದು ಅಂತ. ನಾವೆಲ್ಲರೂ ಒಂದು ತಿಂಗಳು ಕೇಳಿದೆ, 8 ದಿವಸ ಕೇಳಿದೆ, ಒಂದು 15 ದಿವಸ ಕೇಳಿದೆ ಅಂತಂದ್ರೆ ಒಬ್ಬ ಆಪ್ರೇಷನ್ ಮಾಡುವಂಥ ಯಾರು ರೋಗಕ್ಕೊಳಗಾಗಿ, ನಾವು ರೋಗಕ್ಕೊಳಗಾಗಿದ್ದೀವಿ, ಈಗ ಈ ರೋಗ ನನಗೆ ಉಲ್ಬಣ ಆದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಭಯ ಆಯಿತು ಅಂದಾಗ ಆತ ಡಾಕ್ಟ್ರಿಗೆ ಕಾಣ್ತಾನೆ. ಕಂಡು ಆತ ಆಪ್ರೇಷನ್ಗೆ ಒಳಗಾಗ್ತಾನೆ. ಆತ ಅರ್ಧಂಬರ್ಧ ಬಿಟ್ಟು ಹೋಗ್ತಾನೇನೋ, ಬಿಟ್ಟೋದ್ರೆ ಏನು ಗತಿ ಆಗ್ತದಂತ ನಮ್ಗೆಲ್ಲರಿಗೂ ಗೊತ್ತು. ಆತ ಡಾಕ್ಟ್ರ್ ಅಂಡರ್ದಾಗೆ ಇರ್ತಾನೆ. ಇದ್ದು ಏನು ಮಾಡ್ತಾನೆ, ಇಷ್ಟು ದಿವಸ ಇರು ಅಂದರೆ 8 ದಿವಸ ಇರಬೇಕು, ತಿಂಗಳಿರಂದ್ರೆ ತಿಂಗಳಿರಬೇಕು, ಆಪ್ರೇಷನ್ ಆಗಬೇಕು. ನೀನು ನೋಡಪ್ಪ ಇವತ್ತು ಎಲ್ಲ ರೀತಿಯಿಂದ ನಿನಗೆಲ್ಲ ಆರಾಮಾಗಿಬಿಟ್ಟದ, ಇನ್ನು ನಿಮ್ಮ ಮನೆಗೆ ಹೋಗಪ್ಪ ಅಂದಾಗ ಮಾತ್ರ ಆತ ಮನೆಗಿಂದ ಡಾಕ್ಟ್ರಿಂದ ಬರ್ತಾನೆ, ಹಾಸ್ಪಿಟಲ್ನಿಂದ. ಅದೇ ರೀತಿ ಕೂಡ ಇಲ್ಲಿ ಕೂಡ ಮುಮುಕ್ಷತ್ವ ಇದ್ದಂಥ ಭಾವ ಉಳ್ಳಂಥವ್ರು ಮುಮುಕ್ಷನ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಈ ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮಾಡ್ಕೊಳ್ಬೇಕು. ಈ ಮಾನವ ಜನ್ಮ ನಾನು ವ್ಯರ್ಥ ಮಾಡ್ಕೊಳ್ಬಾರ್ದು. ಇದರಿಂದ ನಾನು ಮನುಜ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸು ಅನ್ನುವಂಥದ್ದು ಐತೆ. ಅದಕ್ಕೆ ನಾನು ಇದನ್ನು ತಿಳ್ಕೊಂಡು ಎಷ್ಟು ಸಾಧ್ಯ ಆಗ್ತದೆ ಇದನ್ನು ನಾನು ತಿಳ್ಕೊಳ್ಳೇಬೇಕನ್ನುವಂಥ ಭಾವ ಇತ್ತು ಅಂತಂದಾಗ ನಾವೆಲ್ಲ ಇದು ಗುರು ಹೇಳಿದಂಥ ವಾಕ್ಯವನ್ನು ಸ್ವೀಕಾರ ಮಾಡಬೇಕಾಗ್ತದೆ, ಅರ್ಗಿಸ್ಕೊಳ್ಬೇಕಾಗ್ತದೆ. ಮತ್ತು ಭಾಳ ಕಷ್ಟ ಅಲ್ಲ, ಸುಲಭ ಐತೆ. ನಾವು ಅದು ಪ್ರೀತಿಯಿಲ್ಲ ತೊಗೊಳ್ಬೇಕು, ಪ್ರೀತಿಯಿಂದ. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳಿದಾಗ. ಯಾಕಂದ್ರೆ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳ್ತಾರೆ. ಗುರು ಒಲಿದು ಪೇಳಿದಾಗ, ಅದೇ ರೀತಿ ಶಿಷ್ಯನು ಒಲಿದು ಕೇಳಿದಾಗ ಭಾಳ ಈಜಿನೂ ಅದ. ಅಥವಾ ಒಲಿದು ಪ್ರೀತಿಯಿಂದ ಕೇಳಬೇಕು, ಗುರು ಕೂಡ ಪ್ರೀತಿಯಿಂದ ಹೇಳಬೇಕು ಅಂದಾಗ ಭಾಳ ಸುಲಭ ಐತಿದೆ. ಅದಕ್ಕೆ ಶರೀರ ತಪಸ್ಸು ಯಾವುದಪ್ಪ ಅಂತಂದ್ರೆ ನಾವು ನೋಡ್ತೀವಿ ನೋಡ್ರಿ. ಅದಕ್ಕೆ ಇನ್ನೂ ಒಂದು ವಿಚಾರ, ತಪಸ್ಸು ಅಂದ್ರೆ ಬೇರೆ ಬೇರೆ ಕಡೆ ನಮ್ಮ ಮನಸ್ಸುಗಳು ಹೋಗ್ತಾವೆ. ಆ ತಪಸ್ಸು ಈ ತಪಸ್ಸು, ತಪಸ್ಸು ಅಂದರೆ ಇವು ಕೂಡ ಒಂದು ಒಳ್ಳೆಯ ತಪಸ್ಸು ಆಗ್ತದೆ ಅಂತ ಹೇಳ್ತಾರೆ ಅವರು. ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣ ಸೇವೆ, ಪರಮ ಸಾಕ್ಷಿ ಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ? ಅವರೆಲ್ಲ ಮಾಡಿದಾರೆ ನೋಡಪ್ಪ. ನಿನ್ನ ಕಡೆ ಐತಿ ನೋಡೀಗ ಗುರು ಭಜನೆ ನೋಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಗುರು ಭಜನೆ ಅಂತಂದ್ರೇನು, ಗುರುವಿನ ಸೇವೆ ಮಾಡುವಂಥದ್ದು. ಭಕ್ತಿಯಿಂದ ಭಾಳಷ್ಟು ಜನ ಭಜನೆಗಳನ್ನು ಮಾಡ್ತಾರೆ. ಈಗ ಭಜನೆ ಒಂದು ಮಂಡಳಿ ಅಂತ ಇಟ್ಕೊಂಡಿರ್ತಾರೆ, ಇಲ್ಲ ಅಂತ ಅಲ್ಲ, ಎಲ್ಲ ಕಡೆ ಇರ್ತದೆ. ಅದ್ರ ಜೊತೆಗೆ ನೋಡ್ರಿ, ಬರೀ ಹಾಡುವಂಥದ್ದು ಒಂದಲ್ಲ, ಅದ್ರ ಜೊತೆಗೆ ಅದರ ಅರ್ಥ ಕೂಡ ನಾವು ಅರ್ಥಕೊಳ್ಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಅದು ಸಾರ್ಥಕ ಆಗ್ತದೆ. ಬರೀ ನಾವು ಭಜನೆನೇ ಮಾಡ್ತೀವಿ, ಬರೀ ಹಾಡುಗಳನ್ನು ಆಡ್ಕೊತ ಹೋಗ್ತೀವಿ ಅಂತಂದ್ರೆ ಹೆಂಗಾಗ್ತದೆ? ಅದು ಅಡುಗೆಯಲ್ಲಿ ಸೌಟ್ ಆದಂಗೆ ಆಗ್ತದೆ. ಎಲ್ಲ ಅಡುಗೆಗಳಲ್ಲಿ ಸೌಟ್ ಇರ್ತದೆ, ಖರೆ ಆ ಅಡುಗೆಯ ಒಂದು ರುಚಿನೇ ಸೌಟಿಗೆ ಗೊತ್ತಿರಂಗಿಲ್ಲ. ಇದು ರುಚಿ ಗೊತ್ತಾಗಬೇಕಾಗಿತ್ತಂತಾರೆ ಇಲ್ಲಿ ಕ್ರಮಶಾಸ್ತ್ರ ಭಾಳ ಮುಖ್ಯ. ಇದು ರುಚಿ ಗೊತ್ತಾಯ್ತಂದ್ರೆ ನೀನು ಆನಂದವಾಗಿ ಹಾಡ್ತಾ ಹೋಗು ಅಲ್ಲ, ಅಷ್ಟು ಅದ್ಭುತವಾದಂಥದ್ದು ಇದು ರುಚಿ ಗೊತ್ತಾಗಬೇಕು.
ಅದಕ್ಕೆ ಗುರು ಭಜನೆ ಅಂದ್ರೆ ಗುರು ಸೇವೆ ಭಕ್ತಿಯಿಂದ ಯಾವುದೊಂದು ಇಚ್ಛಿಸದೆ, ಯಾವುದನ್ನು ಇಚ್ಛೆ ಮಾಡಬಾರ್ದು. ಗುರುವಿನ ಬಳಿ ಇದ್ದುಕೊಂಡು ನನ್ನ ಜೀವನ ಮಾಡ್ತೀನಪ್ಪ ಅನ್ನುವಂಥದ್ದಲ್ಲ, ಅಪೇಕ್ಷೆ ಇಟ್ಕೊಂಡು ಮಾಡುವಂಥದ್ದಲ್ಲ, ಗುರುಗಳು ನಮಗೇನಾರು ಕೊಡ್ತಾರೆ ಅನ್ನುವಂಥದ್ದಲ್ಲ, ಈ ಮೆಚ್ಚ ಸಲುವಾಗಿ ಅಂತಲ್ಲ, ಏನಲ್ಲ. ನಿನ್ನ ಮನಸ್ಸಾರೆ ಭಕ್ತಿಯಿಂದ ಆಪ್ತ, ಅಂಗ, ಸ್ಥಾನ, ಸದ್ಭಾವ ಇವು 4 ಗುರು ಸೇವೆಗಳಲ್ಲಿ 4 ಇವು ಈ ಥರದ ಗುರು ಸೇವೆಯನ್ನು ಮಾಡುವಂಥದ್ದು. ಯಾವುದು ಹೇಳಿದಾರ? ಆಪ್ತ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಶ್ರೇಷ್ಠತನ ನಮ್ಮ ಅಂತಃಕರಣ, ನಮ್ಮ ಹೃದಯದಲ್ಲಿ ಕೊಟ್ಟಿರಬೇಕು ಗುರುವಿನ ಸ್ಥಾನ. ಯಾಕಂದ್ರೆ ಆತನಿಂದ ಯಾವುದು ಮುಚ್ಚಿಟ್ಕೊಳ್ಬಾರ್ದು. ಆಪ್ತರಂತಂದ್ರೆ ನಾವೆಲ್ಲ ವಿಷಯಗಳನ್ನು ಮಾತಾಡ್ಕೋತೀವಿಲ್ಲ, ಹಂಗೆ ಗುರುವಿನ ಹತ್ರ ಯಾವ ವಂಚನೆ ಇಲ್ಲದ ಆಪ್ತರಾಗಿರಬೇಕು, ಎಲ್ಲವನ್ನು ಹೇಳಬೇಕು. ಗುರುವಿನ ಹತ್ರ ಆಪ್ತರಾಗಿರಬೇಕು. ಮತ್ತು ಅಂಗ ಸೇವೆ ಮಾಡುವಂಥದ್ದು, ಈಗ ಕಾಲು ಒತ್ತೋದಾಗಿರ್ಬೋದು, ಕೈ ಒತ್ತೋದಾಗಿರ್ಬೋದು, ಏನೋ ಒಂದು ಸಂದರ್ಭದಲ್ಲಿ ಆ ರೀತಿ ಇದ್ದಾಗ ಹಂಗೆ ಕೂಡ ಮಾಡುವಂಥದ್ದು, ಅದು ಒಂದು ಸೇವೆ ಅಂತ ಅನಿಸ್ಬೋದು. ಮತ್ತು ಸ್ಥಾನ, ಗುರುವೆ ಅವ್ರು ಹೇಳಿದಾಗ ಒಂದು ಕೆಲಸ ಮಾಡೋದು ಮತ್ತು ಗಪ್ಕೊಂಡ್ರದು, ಅವ್ರು ಹೇಳಿದಾಗ ಒಂದು ಕೆಲಸ ಮಾಡೋದು ಮತ್ತು ಗಪ್ಕೊಂಡ್ರು, ಹಾಗಿಲ್ಲ. ಆತ ಹೇಳೋದಕ್ಕಿಂತ ಮುಂಚೆನೇ ನೀನೆಲ್ಲ ಮಾಡಿರಬೇಕು. ಅಂದ್ರೆ ಸುತ್ತಮುತ್ತ ಇರುವಂಥ ಕಸ ಗುಡಿಸೋದಾಗಿರ್ಬೋದು, ನೀರು ಹೊಡೆಯೋದಾಗಿರ್ಬೋದು, ಅಥವಾ ಹಾಸಿಗೆಗಳನ್ನು ಮಡಚಿಡುವಂಥದ್ದು, ತೊಳೆಯುವಂಥದ್ದು, ಆ ಗುರುಗಳು ಹೇಳೋದಕ್ಕಿಂತ ಮುಂಚೆನೇ ನೀನು ಇದನ್ನೆಲ್ಲ ಇರುವಂಥ ಸ್ಥಾನ, ಅಲ್ಲಿರುವಂಥ ಸ್ಥಾನ ಸ್ವಚ್ಛ ಮಾಡುವಂಥದ್ದು, ಇಂಥ ಸೇವಾದಿಗಳನ್ನು ಮಾಡುವಂಥದ್ದು. ಮತ್ತು ಸದ್ಭಾವ ಅಂತಂದ್ರೆ ಅವರು ಅಲ್ಲಿ ಹೋದಾಗ ಒಂದು ಇಲ್ಲಿ ಯಾರನ್ನ ಬಂದ್ರಂದ್ರೆ ಇಲ್ಲಿ ಗುರುವಿನ ಬಗ್ಗೆನೇ ಮಾತಾಡ್ಕೊಳ್ಳೋದು, ಅವ್ರ ಮುಂದೆ ಚೆಂದಾಗಿದ್ದಂಗೆ ಮಾಡೋದು, ಮತ್ತು ಆ ಕಡೆ ಒಂದು ಮಾತಾಡ್ಕೊಳ್ಳೋದು, ಈ ಕಡೆ ಒಂದು ಮಾತಾಡ್ಕೊಳ್ಳೋದು, ಈ ರೀತಿ ಮಾತಾಡ್ಕೊಳ್ಳುವಂಥದ್ದು ಅದು ಸಲ್ಲದು, ಅಂದರೆ ಯೋಗ್ಯ ಅಲ್ಲವೇ ಅಲ್ಲ, ಶಿಷ್ಯ ಅನ್ಸ್ಕೊಳಕ್ಕೆ ಯೋಗ್ಯ ಆಗಂಗಿಲ್ಲ. ಸದ್ಭಾವ ಅಂತಂದ್ರೆ ಯಾವಾಗ ನಾವು ಗುರು ಅಂತ ನಂಬ್ಕೊಂಡಿದ್ದೀವಿ ಅಂದ್ರೆ ಕೊನೆಯವರೆಗೂ ಯಾವುದೇ ಒಂದು ವಂಚನೆ ಬರಬಾರ್ದು ಗುರುವಿನ ಮೇಲೆ, ಹಂಗಿರಬೇಕು. ಸದ್ಭಾವನೆ ಇರಬೇಕು ಹೊರತಾಗಿ ಅವ್ರೇನೋ ಹೇಳಿದ್ರು ಇವರೇನೋ ಹೇಳಿದ್ರು ಗುರುವಿನ ಮೇಲೆ ಅಂತಂದ್ರೆ ಅದು ಕೇಳೋಕ್ಕೂ ಸಲ್ಲದು, ಆ ಭಾವ ಮಾಡಿಕೊಡೋದು, ಯಾವಾಗಲೂ ಮಾಡಿಕೊಡೋದು ಅಂಥ ಸದ್ಭಾವ ಇರಬೇಕು. ಈ 4 ಥರದಿಂದ ಗುರುಗಳ ಸೇವೆಯನ್ನು ಮಾಡುವಂಥದ್ದು ಕೂಡ ಒಂದು ಶಾರೀರಿಕ ತಪಸ್ಸು ಅಂತ ಅನಿಸ್ತದೆ, ಶರೀರದ ಒಂದು ತಪಸ್ಸು ಅಂತ ಅನಿಸ್ಕೊಳ್ತದೆ ಇದು ಕೂಡ. ಅದಕ್ಕೆ ಸಿದ್ಧಾರೂಢರು ಕೂಡ ಎಷ್ಟು ವರ್ಷ ಮಾಡಿದ್ರೆ ನಮ್ಗೆ ಗೊತ್ತದಲ್ಲ, ನಾವು ಎಷ್ಟಿಷ್ಟು ಅಹಂಕಾರವನ್ನು ಬಡಿತಾ ಬರ್ತೀವಿ ಅಷ್ಟಷ್ಟು ಮ್ಯಾಲೆ ಎತ್ತುತ್ತೀವಿ, ನಾವು ಎದ್ದೇಳ್ತೀವಿ. ಅರ್ಥ ಮಾಡ್ಕೋಬೇಕು. ನಾವೊಬ್ಬ ಶ್ರೀಮಂತ ಇದ್ದೀನಿ, ನಾವೊಬ್ಬ ಅಧಿಕಾರಿ ಇದ್ದೀನಿ, ನಾವೊಬ್ಬ ರಾಜ ಇದ್ದೀನಿ, ನಾವು ಊರಿಗೆ ದೊಡ್ಡ ಶ್ರೀಮಂತ ಇದೀನಿ ಅಂತ ಈ ಥರ ಮನಸ್ಸಿನಾಗ ಇಟ್ಕೊಂಡ್ರೆ ನೀನು ಅಷ್ಟೇ ತಳಗೆ ಹೋಗ್ಬಿಡ್ತಿದ್ದಿ, ಕುಗ್ಗಿ ಬಿಡ್ತಿದ್ದಿ. ಯಾವಾಗ ಗುರುವಿನಲ್ಲಿ ನಡೆಯಂಗಿಲ್ಲ, ಯಾವು ದೇವ್ರ ಹತ್ರ ನಡೀಬೋದು. ದೇವ್ರ ಗುಡಿಗೆ ಹೋದಾಗ ನಮ್ಗೆ ಸ್ಪೆಷಲ್ ಇಲ್ಲರಿ ಭಾಳ ದೊಡ್ಡ ಶ್ರೀಮಂತರ ಅದ ರೀ, ಭಾಳ ದೊಡ್ಡ ಅಧಿಕಾರಿ ಅದ ರೀ, ದೊಡ್ಡ ರಾಜ ಅದಾನ ರೀ, ದೊಡ್ಡ ಆಫೀಸರ್ ಅದಾನ ರೀ ಅಂತ ಹಿಂಗೆಲ್ಲ ಕರೆದು ಗರ್ಭಗುಡಿಯಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿಸ್ತಾರೆ. ಆದರೆ ಗುರುವಿನ ಹತ್ರ ನಡೆಯಂಗಿಲ್ಲ. ಎಂಥ ಒಂದು ರಾಜನೇ ಇದ್ದರೂ ಕೂಡ ಆತ ತನ್ನ ಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕು, ಅಷ್ಟಾಂಗಗಳನ್ನು ನೆಲಕ್ಕೆ ಹಚ್ಚಲೇಬೇಕು. ಯಾಕೆ ಇದರಿಂದ ಅಂದ್ರೆ ಗುರುವಿಗೆ ಏನಾರು ಲಾಭ ಐತೇನು ಅಂತ ಹಂಗಲ್ಲ. ನಿನ್ನ ಜ್ಞಾನಕ್ಕೆ ಹೋಗಬೇಕಾಗಿತ್ತು, ಇಂಥ ಆನಂದವನ್ನು ಪಡ್ಕೋಬೇಕಾಗಿತ್ತು ಅಂದರೆ ನಿನ್ನಲ್ಲಿರುವಂಥ ಅಹಂಕಾರ ಬಗ್ಗು ಬಿಡಿಬೇಕು. ಅದು ಅಹಂಕಾರ ಯಾವಾಗ ನಿನಗೆ ಅದು ನಿನ್ನನ್ನು ನುಂಗ್ತದದು. ಅದು ಯಾಕೆ ಹೇಳ್ತಾರೆ ಅಂತಂದ್ರೆ ನಿನ್ನನ್ನು ನಾಶ ಮಾಡ್ತದದು, ನಾವು ತಿಳ್ಕೊಂಡಿಲ್ಲ. ಅಹಂಕಾರ ಅನ್ನುವಂಥದ್ದು ಏನಾಗ್ತದಂದ್ರೆ ನಮ್ಮನ್ನು ತಿಂದು ಹಾಕ್ತದದು, ನಮ್ಮ ಸರ್ವನಾಶವನ್ನು ಮಾಡ್ತದದು, ನಮ್ಮ ಜನ್ಮವನ್ನು ನಾಶ ಮಾಡ್ತದೆ ನಮ್ಮ ಅಹಂಕಾರ ನಮಗೆ. ಅದಕ್ಕೆ ಮಹಾತ್ಮರು ಹೆಚ್ಚಿನ ಒತ್ತು ಎಲ್ಲಿ ಕೊಟ್ಟರು ಅಂತಂದ್ರೆ ಈ ಅಹಂಕಾರವನ್ನು ಬಗ್ಗು ಬಿಡಬೇಕಾಗಿತ್ತಂದ್ರೆ ನಾವು ಗುರು ಸೇವಾದಿಗಳನ್ನು ಮಾಡಲೇಬೇಕು. ಅದಾದ ಬಿಟ್ಟು ಇಲ್ಲರಿ ನಮ್ಮ ಗುರುಗಳಿಂದ ನಮ್ಮಿಂದನೇ ನಮ್ಮ ಗುರುಗಳು ಅದ ರೀ, ನಾವೇ ಸೇವೆ ಮಾಡ್ಬೇಕ್ರಿ, ನಾವು ಇರಲಿಲ್ಲ ಅಂದ್ರೆ ಗುರುಗಳಿಗೆ ನಡೆಯಂಗಿಲ್ಲ ಅಂತ ಹಂಗಲ್ಲ. ನೀ ಸೇವೆ ಮಾಡಿದ ರೇಟು ಬಿಟ್ಟರೇಟು, ಗುರು ಗೆದ್ದ ಬಿಟ್ಟಾನ ಆತ ಯಾವಾಗನ ಹೋಗಲ್ದಕ್ಕೆ ಶರೀರ, ಆತಗೇನು ಚಿಂತೆ ಇಲ್ಲ. ಆತಗೆ ಏನೋ ಒಂದು ನಡ್ಕೊಂಡು ಆ ಭಗವಂತನ ಒಂದು, ಯಾಕಂದ್ರೆ ಎಲ್ಲ ಕಾಣುವಂಥದ್ದೆಲ್ಲ ಭಗವಂತನ ಸ್ವರೂಪ ಅಂತ ಕೂತಿರ್ತಾನೆ, ಆತಗೆ ಯಾರ್ದು ಏನಿಲ್ಲ ಅವಶ್ಯಕತೆ ಇರೋಂಗಿಲ್ಲ ಆತಗೆ. ಅದಕ್ಕೆ ನೀನು ಗೆಲ್ಲಬೇಕಾಗಿತ್ತು ಅಂತಂದಾಗ ನಿನ್ನಲ್ಲಿರುವಂಥ ಅಹಂಕಾರವನ್ನು ಬಗ್ಗು ಬಡಿಬೇಕಂದ್ರೆ ನಾವು ಗುರು ಸೇವಾದಿಗಳನ್ನು ಮಾಡಲೇಬೇಕಾಗ್ತದೆ. ಅದಕ್ಕೆ ಸುಮ್ಮನಾಗೋದು, ವಿಧಿಯೊಳು ಒಂದದೇ ಮುಕ್ತಿ, ಸುಮ್ಮನಾಗೋದು, ಈ ಭಾವ ಇಟ್ಕೊಳ್ಳಾರ್ದ ದೊಡ್ಡ ಮಾತಾಡಿ ಬಿಡ್ತೀನಿ ಗುರುವಿನ ಮುಂದೆ, ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ನೀನು ಜ್ಞಾನಕ್ಕೆ ಹತ್ರ ಆಗಂಗಿಲ್ಲ, ಅದು ನಿನ್ನ ಒಳಗಿನ ಕೆಲಸ ಆಗಂಗಿಲ್ಲ. ಅದಕ್ಕೆ ಆ ಥರ ಬಾಯ ಬ್ರಹ್ಮವ ನುಡಿದು ಅನುಭಾವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗಹುದೇ. ಇದು ಏನು ಮಾಡ್ಕೊಳ್ಳಾರ್ದ ಶಿಷ್ಯನೂ ಆಗೋಕ್ಕೆ ಸಾಧ್ಯ ಇಲ್ಲ, ಗುರು ಆಗೋಕ್ಕೂ ಸಾಧ್ಯ ಇಲ್ಲ. ಇದು
ಗುರು ಆದತನ ಇದೇ ರೀತಿಯಿಂದ ಮಾಡ್ಕೊಂಡು ಬಂದೇ ಗುರು ಆಗಬೇಕಾಗ್ತದ ಅಲ್ಲ. ಯಾಕಂದ್ರೆ ಇವೆಲ್ಲ ಹಂತ ಹಂತವಾಗಿ ಮಾಡ್ಕೊಂಡು ಬರಬೇಕಾಗ್ತದೆ. ಗುರುವಿನ ಕೃಪೆ ಆಗಬೇಕು. ಇಂಥವೆಲ್ಲ ಸೇವಾದಿಗಳನ್ನು ಮಾಡೋಕ್ಕೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ ಹೃದಯದ ಭೋಗ್ಯಚ್ಛ ದೊರೆಯದೆ ಒದವಿ ಶಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಸೆಯೋಳು ಉರಿಯದೆ ಸುಮ್ಮನಾಗೋದು ವಿಧಿಗಳು ಒಂದದೆ ಮುಕ್ತಿ ಸುಮ್ಮನಾಗೋದು. ಮತ್ತೆ ಹೇಳ್ತಾರೆ ನೋಡ್ರಿ, ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ವರನಿಗಮ ನೋಡಿ ಪಾಡದೆ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಪರಮ ಜೀವರನ್ನು ಒಂದುಗೂಡದೆ ಸುಮ್ಮನಾಗೋದು ವಿಧಿಗಳು ಒಂದದೆ ಮುಕ್ತಿ ಸುಮ್ಮನಾಗೋದು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ, ಭಾಳ ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಗುರು ಸೇವೆ ಇವೆಲ್ಲ ಮಾಡ್ಕೊಂಡು ಬರಬೇಕಾಗ್ತದೆ. ಮಾಡ್ಕೊಂಡು ಬಂದಾಗ ಇದು ಏನು ಅನಿಸ್ಕೊಳ್ತದಪ್ಪ ಅಂದ್ರೆ, ಶರೀರದ ಒಂದು ತಪಸ್ಸು ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ನಾವು ಕಾಸಗತಿ ತಾತವ್ರದ್ದು ಹಿಂದೆ ಹೇಳಿದ ವಿಷಯಗಳು ಬಂದವು. ನಾವು ಗುರುನಾಥ್ ರೂಢರದು ನೋಡಿದ್ವಿ, ಯಾವ್ಯಾವ ಪರಿ ಮಾಡಿದ್ದಾರೆ. ಅದಕ್ಕಿಂತ ನಾವು ಹೆಚ್ಚಿಂದ ನಿಜಗೊಂಡ್ರದ್ದು ನೋಡ್ರಿ. ಅವ್ರೇನು ಸೇವೆ ಮಾಡಿಲ್ಲ, ನಾನು ಗುರು ಸೇವಾದಿಗಳನ್ನು ಮಾಡಿಲ್ಲನು. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಾವು ನೋಡ್ರಿ, ಗುರುಗಳು ಒಂದು ಸ್ವಲ್ಪ ನಮಗೆ ಮಾತಿನಲ್ಲಿ ವ್ಯತ್ಯಾಸ ಆದ್ರೆ, ಇಲ್ಲರಿ ನಾವು ಹೋಗಿದ್ದೀವಿ ರೀ, ಗುರುಗಳು ನಮಗೆ ಮಾತೇ ಆಡಲಿಲ್ಲ ರೀ, ನಮಗೆ ಅಲಕ್ಷ್ಯ ಮಾಡಿದ್ರಿ, ಹಂಗೆ ಮಾಡಿದ್ರಿ ಅಂತ ಗುರುವಿನ ಮೇಲೆ ಇಷ್ಟತ್ರ ನಾವು ಕಂಪ್ಲೇಂಟ್ ಮಾಡ್ತೀವಿ. ಅವ್ರು ಮಾಡಿದ್ರೇನು? ಹೆಂಗೆ ಮಾಡಿದ್ರು ಕೂಡ ಪರಮಾತ್ಮನ ಸ್ವರೂಪ ಗುರು ಅಂತ ಸ್ವೀಕಾರ ಮಾಡಿದರು. ಪರಮಾತ್ಮನ ಸ್ವರೂಪ ಅಂತ ಸ್ವೀಕಾರ ಮಾಡಿದರು. ಅವ್ರು ಯಾವ ರೀತಿ ನೆಗ್ಲೆಕ್ಟು ಅಥವಾ ಅಲಕ್ಷ್ಯ ಮಾಡಿದ್ರು ಕೂಡ ಅವ್ರು ತೊಗೊಳ್ಳಿಲ್ಲ. ನನ್ನ ಗುರು ಯಾವಾಗ ನನ್ನನ್ನು ಕರೀತಾನೆ, ಯಾವಾಗ ನನ್ನನ್ನು ಮಾತಾಡ್ತಾನಂತ ಒಂದು ಹಂಬಲ, ಆ ಭಾವ ಇಟ್ಟುಕೊಂಡು, ಆ ಸದ್ಭಾವ ಇಟ್ಟುಕೊಂಡು ಅಷ್ಟು ವರ್ಷ ಸೇವೆಗಳನ್ನು ಮಾಡಿದರು. 6 ತಿಂಗಳ ಸೇವೆ ಮಾಡಿದ್ರು. ಅವ್ರು ಅಲ್ಲೇ ಇದ್ಕೊಂಡು ನಿಜಗುಂಡ್ರಾಗಿರ್ಬೋದು, ಸಿದ್ಧಾರೂಢರಾಗಿರ್ಬೋದು, ಬೇರೆ ಬೇರೆ ಮಹಾತ್ಮರನ್ನು ತೊಗೊಳ್ರಿ. ನೀವು ಮಾಡಿಲ್ಲನವರು ಹಾಗೆಲ್ಲ ಮಾಡಿದ್ದಾರೆ ಅವರು ಕೂಡ. ಹಾಗಾಗಿ ಇಂಥ ಗುರುವಿನ ಸೇವೆಗಳನ್ನು ನೀವು ಮಾಡಿ, ಇದಕ್ಕೂ ಕೂಡ ಏನಂತಾರೆ, ಶರೀರದ ಒಂದು ತಪಸ್ಸು ಮತ್ತು ನಿನಗೆ ಅಂತ ನಿಜವಾದ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ಇದೆಲ್ಲ ಏನು ರೀ ಭಾಳ ಕಠಿಣ ಅನ್ಸಕತ್ತಿದ್ರಿ ಅಂತ ಅನಿಸ್ಬಿಡ್ತದಲ್ಲ ಕೆಲವು ಸಲ. ನಮ್ಗೆ ಸಂಸಾರದಾಗ ಸಾಯರ್ತನ ಬಡ್ದಾಡ್ದ್ರೆ ಅದು ಕಠಿಣ ಅನ್ಸಂಗಿಲ್ಲ ರೀ ನಮ್ಗೆ. ಎಟ್ಟನ ಬಡ್ದಾಡಲಿ, ಅದು ಎಷ್ಟು ದುಃಖ ಆದಂದ್ರೆ ಕೂಡ ಬೆನ್ನೆತ್ತಿರ್ತೀವಿ, ಅದು ಸಿಗಲಿ ಬಿಡಲಿ ದಮ್ಮತ್ತಂಗೆ. ಆದರೆ ಕಿಂತದ್ದು ಮಾತ್ರ ಭಾಳ ಕಠಿಣ ಇದ್ದಂಗೆ ಅದು ಬಿಡ್ರಿ ಅಂತೀವಿ. ಯಾಕಂದ್ರೆ ಕೆಲವು ಸಲ ನನಗೂ ಹಾಗೆ ಅದು ಹಿಂಗೆ. ಇವೆಲ್ಲ ತಿಳ್ಕೊಬೇಕು, ಇದೆಲ್ಲ ಮಾಡಬೇಕಾದ್ರೆ ಏನು ಭಾರಿ ಸುಲಭ ಐತೇನಪ್ಪ ಅಂತ ತಿಳ್ಕೊಂಡಿದ್ದೆ. ಅರೆ ಇಷ್ಟೆಲ್ಲ ಅದಾವಲ್ಲಪ್ಪ ಇದ್ರೊಳಗಡೆ ತಿಳ್ಕೊಳಕ ಅಂತ ಕೆಲವು ಸಲ ಒಂದು ಸಲ ಅನಿಸಿದ್ದುಂಟು ನನಗೂ. ಯಾಕಂದ್ರೆ ಭಾಳ ಕಠಿಣ ಐತಪ್ಪ ಇದು ತಿಳ್ಕೊಳಕ ಅನ್ನುವಂಥ ಭಾವ ಬರ್ತಿತ್ತು. ಆದರೆ ಕಠಿಣ ಅಲ್ಲ. ಯಾವಾಗ ನಾವು ಪ್ರೀತಿಯಿಂದ ಪ್ರತಿನಿತ್ಯ ಕೇಳ್ಕೊತ ಹೋದ್ರೆ ಸದ್ಗುರು ನಿಂತು ಬಿಡ್ತಾನೆ, ನಿನ್ನ ಒಳಗೆ ನಿಂತು ನಿನಗೆ ತಿಳ್ಸೋಕೆ ಶುರು ಮಾಡ್ತಾನತ. ಅದಕ್ಕೆ ನಾವು ಒಂದು ವಿಚಾರ ಮಾಡಬೇಕು. 24 ಗಂಟೆ ಎಲ್ಲ ನಾವು ವ್ಯವಹಾರದಾಗ ನಾವು ಯಾವತ್ತದ ಬೇಸರ ಬಂದದ ನಾವು ಇಲ್ಲೇ ವಿಚಾರ ಮಾಡೋಣ. ಯಾವತ್ತು ಸಂಜೆ ನಮ್ಮ ಸಂಸಾರದಾಗ ಮಂದಿ ಬಗ್ಗೆ ಮಾತಾಡೋಣ, ನಮಗೆ 4 ತಾಸು ಹೋದದ್ದು ಗೊತ್ತಾಗಂಗಿಲ್ಲ. ಬೇರೆಯವ್ರ ಬಗ್ಗೆ ಮಾತಾಡೋದು, ನಾವು ಸೀರಿಯಲ್ ನೋಡೋದು, ಇಂಥದ್ದು ಮಾಡಿ ಈ ದಿವಸಗಳು ಹೆಂಗೆ ಹೋಗ್ತದೆ ಗೊತ್ತಿಲ್ಲ ನಮ್ಗೆ. ಅದೇ ಒಂದು ದಿವಸದಲ್ಲಿ ಒಂದು 40 ನಿಮಿಷ ಕುಂದ್ರಕ ಎಷ್ಟು ಟೈಮ್ ಆಯ್ತು ನೋಡಪ್ಪ, ಈಗ ಇನ್ನೂ ಬಿಡೋವಳು ಎಷ್ಟೊತ್ತು ಹೇಳ್ತಾಳೆ, ಮರ್ತು ಬಿಟ್ಲೆ ನನ್ನಂಗೆ ಆಗಿಬಿಡ್ತದಲ್ಲ. ಗುರುಗಳ ಹತ್ರ ಕೂತ್ಕೊಂಡಾಗ ಹಂಗೆ ಅನ್ನಿಸ್ತದೆ. ಪ್ರವಚನಕ್ಕೆ ಅಲ್ಲಿ ಹೋದಾಗ ಒಂದು ತಾಸು ಏನು ರೀ ಎಷ್ಟು ಕೊರೆಯಾಕತ್ತೇನು ರೀ, ಒಂದು ತಾಸು ಆಗಿಬಿಡ್ತು ಬಿಡೋನೇವಲ್ರು ಅಂತಂತೀವಿ. ಯಾಕಂದ್ರೆ ಅದಕ್ಕೆ ಬೇಸರ ಬರ್ತದೆ ನೋಡ್ರಿ. ಕೇಳೋಕ್ಕಾದ್ರೂ ಅಷ್ಟೇ, ಎಷ್ಟು ಟೈಮ್ ಆಯಿತು ನೋಡ್ರಿ, ಯಾಕೇನು ಮರ್ತು ಬಿಟ್ಲ ಏನೋ ಟೈಮು, ಅವ್ರು ಮರ್ತು ಬಿಟ್ರೆ ಏನೋ ಟೈಮ್ ಹಂಗೆ ಹೇಳಕತ್ತಿ ಬಿಟ್ಟಳ. ಯಾಕಂದ್ರೆ ಇದಕ್ಕೆ ಮಾತ್ರ ಟೈಮ್ ನಾವು ಇಡ್ತೀವಿ. ಇದು ಅಜ್ಞಾನ. ಇಲ್ಲಿ ಟೈಮ್ ಗೊತ್ತಾಗಬಾರ್ದು. ಇದು ನಾವು ತಿಳ್ಕೊಬೇಕು. ನಮ್ಗೆ ಟೈಮ್ ಗೊತ್ತೇ ಆಗಲಿಲ್ಲ ರೀ, ಇಷ್ಟೊತ್ತು ಕೇಳಿದ್ದೀವಿ ಅಂತ ಭಾವ ಏನಾದರೂ ಬಂತಂದ್ರೆ ನೀವು ಗೆದ್ದೆ ಅನ್ಬೇಕು. ಮತ್ತು ಆಗಲೆಲ್ಲ ಟೈಮ್ ನೋಡ್ಕೊಳ್ಳೋದು, ಇನ್ನು ಯಾವಾಗ ಬಿಟ್ಟಾರೆ ಯಾವಾಗಿಲ್ಲ ಅಂತ ನೋಡ್ಕೊಂಡು ಕುಂತಿ ಅಂದರೆ ಇನ್ನು ಭಾಳ ಮುಂದೆ ಬರ್ಬೇಕಂತ ತಿಳ್ಕೊಬೇಕು. ನಮ್ಮದು ನಾವೇ ತಿಳ್ಕೊಬೇಕು. ಮತ್ತು ಬೇರೆದವ್ರು ಹೇಳಕತ್ತಿಲ್ಲ, ನಮ್ಮದು ನಾವೇ ತಿಳ್ಕೊಬೇಕಿಲ್ಲ. ಹಂಗೆ ಕೂಡ ಗುರು ಸೇವೆ ಮಾಡ್ಬೇಕಾದ್ರೆ ನಾವು ಲೆಕ್ಕ ಇಟ್ಟು ಮಾಡಬಾರ್ದು. ನಾವು ಮಾಡಿವಿ ಅಂತ ನಮ್ಮ ಅರಿವಿಗೂ ಇರಬಾರ್ದು. ಮತ್ತು ನಾವು ಇನ್ನೊಬ್ಬರ ಮುಂದೆ ಹೇಳ್ಬಾರ್ದು, ಗುರುವಿನ ಬಟ್ಟೆ ಹೋಗಿದೆ, ಕಸ ಗುಡಿಸಿದೆ, ಕೈ ಕಾಲು ಒತ್ತಿದೆ, ಊಟಕ್ಕೆ ಕೊಟ್ಟೆ, ಅದು ತಂದೆ ಇದು ತಂದೆ, ಎಷ್ಟೊತ್ತಾಗ್ಯದ ನೋಡ್ರಿ ಗುರುವಿನ ಕೆಲಸ ಅಂತ. ಅಂಥವೆಲ್ಲ ಇರಬಾರ್ದು. ಯಾರಿಗೆ ಹೇಳ್ಬಾರ್ದು. ನೀನು ಮಾಡಿದ್ದು ಕೂಡ ಮನಸ್ಸಿನಲ್ಲಿ ಸುಳಿಬಾರ್ದು. ಇನ್ನು ಮಾಡುವಂಥ ಹಂಬಲನೇ ಜಾಸ್ತಿ ಇರಬೇಕು ಹೊರತಾಗಿ ಮಾಡಿದ ಕೆಲಸ ಕೂಡ ನೀನು ಹೇಳಬಾರ್ದು. ಅಂಥ ಒಂದು ಗುರುವಿನ ಸೇವೆ ಆದ್ರೆ ಇದೇ ಜನ್ಮನೇ ನಿನಗೆ ಧನ್ಯ ಆಗಿಬಿಡ್ತೀವಿ. ಈ ಜನ್ಮ ಇಂಥವೆಲ್ಲ ನೀವು ಮಾಡ್ಕೊಳ್ಬೇಕಾಗ್ತದಪ್ಪ ಅಂತ ಹೇಳ್ತಾ ಇದ್ದಾರೆ. ಶರೀರದ ಒಂದು ತಪಸ್ಸಿನ ಬಗ್ಗೆ ಹೇಳಿದ್ರು ಅವರು. ಮತ್ತು ಮುಂದಿನ ವಿಚಾರಗಳನ್ನು ನೋಡೋಣ. ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ.
ನಾವೆಲ್ಲರೂ ಧನ್ಯರು. ಕೇಳ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಧನ್ಯರು. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.